ಸೂಪರ್ ಗುರು. Presented by Ren. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ಗಳ ವಾರು. ಇನ್ನ ಉಳಿದಿರೋದು ಕೇವಲ 5 ದಿನ. 4 ಜೋಡಿಗಳು, 5 ದಿನ, 1 ಪಟ್ಟ, 1 ಲೈಫ್ಗೋಸ್ಕರ ಹೋರಾಟ. ಮೊದಲನೇ ವಾರದಲ್ಲಿ ಈ ಬೆಂಚ್ಗಳೆಲ್ಲ ತುಂಬಿತ್ತು, ಪೂರ್ತಿ ಹೌಸ್ಫುಲ್ ಶೋ. ಅಕ್ಕಪಕ್ಕದಲ್ಲಿದ್ದವರು ಹಾಗೆ ಕೆಟ್ಟ ಪರ್ಫಾರ್ಮೆನ್ಸ್ ಕೊಡ್ತಾ ಮಾಯ ಆಗಿ ಹೋದ್ರು. ಈಗ ಉಳ್ಕೊಂಡಿರೋದು ಕೇವಲ 4 ಜೋಡಿಗಳು ಮತ್ತು ಖಾಲಿ ಸೀಟುಗಳು. ಒಂದೊಂದು ಬೆಂಚ್ಗೆ ಒಬ್ಬೊಬ್ಬರೇ ಜೋಡಿ. ಮತ್ತು ಅವ್ರೇನೂ ಹೋಗ್ಲಿಲ್ಲ, ನೀವುಗಳೇ ಕಳಿಸಿದ್ದು, ನೀವುಗಳೇ ಓಟ್ ಹಾಕಿದ್ರಿ, ನೀವುಗಳೇ ಹತ್ರಿ, ನೀವುಗಳೇ ಖುಷಿಯಾಗಿ ಕಳಿಸ್ಕೊಟ್ರಿ. 60 ದಿನಗಳ ತೂಕ ಒಂದಾದ್ರೆ ಇನ್ನು 5 ದಿನಗಳ ತೂಕನೇ ಇನ್ನೊಂದು. ಈ 5 ದಿನಗಳ ತೂಕ ನಿಮ್ಮನ್ನ ಪಟ್ಟದ ಹತ್ತತ್ರ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಸ್ ವೆಲ್ ಆಸ್ ನಿಮ್ಮ ಜೋಡಿ ಪರ್ಫಾರ್ಮೆನ್ಸ್ ಎರಡೂ ಕೂಡ ಮಿಕ್ಸ್ ಆಗ್ಬೇಕು, ಕೌಂಟ್ ಆಗ್ಬೇಕು. ಕೌಂಟ್ ಆಗಿ ಒಂದು ಜೋಡಿ ವಿನ್ನರ್ ನಮ್ಗೆ ಸಿಗತ್ತೆ. ನಾವು ಇಲ್ಲಿವರೆಗೆ ಜೂನಿಯರ್ಸ್ ಇದ್ದಾಗ ಅವರ ಪರ್ಫಾರ್ಮೆನ್ಸ್, ಸೀನಿಯರ್ಸ್ ಇದ್ದಾಗ ಅವರ ಪರ್ಫಾರ್ಮೆನ್ಸ್, ಅದಾದ್ಮೇಲೆ ನಾವು ಮಿಕ್ಸ್ ಮ್ಯಾಚ್ ಮಾಡ್ತೀವಿ. ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಇಬ್ಬರನ್ನು ಕೂಡ ಒಟ್ಟಿಗೆ ಸೇರಿಸ್ತೀವಿ. ಅಂಡ್ ಜೋಡಿಯ ಪರ್ಫಾರ್ಮೆನ್ಸ್ ನ ಎಲ್ಲವನ್ನ ಲೆಕ್ಕ ಮಾಡಿ ನೀವು ಎಷ್ಟು ಸಾರಿ ನಿಮ್ಮ ಕೈಯಲ್ಲಿ ಲೈಫ್ ನ ಹಿಡಿದು ಕೂತಿರ್ತೀರಾ, ನಿಮ್ಮ ಎಫರ್ಟ್ ಗಳ ತಕ್ಕಂಗೆ ಒಂದಿಷ್ಟು ಪಾಯಿಂಟ್ ಗಳನ್ನ ಕೊಟ್ಟು ನಾವು ಲೆಕ್ಕ ಮಾಡಿದಾಗ ಒಬ್ಬೊಬ್ರು ಒಂದೊಂದು ಹಂತದಲ್ಲಿದ್ದೀರಾ. ಈ 1, 2, 3, 4ಕ್ಕೆ ಇರುವಂತಹ ಸ್ಕೋರ್ ಅಂತರಗಳು ತುಂಬಾನೇ ಕಮ್ಮಿ. ಸೊ ಇನ್ನು ಮುಂದೆ ಬರುವಂತಹ 5 ದಿನಗಳ ಟಾಸ್ಕ್ ಮತ್ತು 5 ದಿನಗಳಲ್ಲಿ ನೀವು ಹಾಕುವಂತಹ ಎಫರ್ಟ್ ಆ 1, 2, 3, 4 ಆರ್ಡರ್ ಅನ್ನ ಹೇಗ್ ಬೇಕಾದ್ರೂ ದಿಕ್ಕಾಪಾಲಾಗಿ ಚೇಂಜ್ ಮಾಡಬಹುದು ಮತ್ತು ನಿಮ್ಮ ಗುರಿ ಅದೇ ಆಗಿರುತ್ತೆ. ಸೊ ಕೊನೆಯ ವಾರದ ಕೌಂಟ್ ಡೌನ್ 5 ಫಸ್ಟ್ ಡೇ ಟಾಸ್ಕ್. ಇಷ್ಟು ದಿವಸ ನೀವುಗಳು ಟಾಸ್ಕ್ ಮಾಡ್ತಾ ಇದ್ರಿ, ನಾವು ನಿಮ್ಮ ಹತ್ರ ಮಾಡಿಸ್ತಾ ಇದ್ವಿ. ಆದ್ರೆ ಇವತ್ತು ಟಾಸ್ಕ್ ಮಾಡಿಸೋರು ನೀವು, ಟಾಸ್ಕ್ ಮಾಡೋರು ನಾವಲ್ಲ, ನಮ್ಮ ಪ್ರೀತಿಯ ವೀಕ್ಷಕರು. ಹೋದ್ವಾರ ನಾವು ನಿಮ್ಗೆ ಸೇಲ್ಸ್ ಮ್ಯಾನ್ ಗಳಾಗಿ ನೀವು ಆಚೆ ಹೋಗ್ಬೇಕು, ಸೇಲ್ ಮಾಡ್ಬೇಕು ಅಂತ ಹೇಳಿದ್ವಿ. ಅರ್ಧೋಗಿರೋ ಬಟ್ಟೆ ಕೊಟ್ಟಿದ್ವಿ, ಕಿತ್ತೋಗಿರೋ ಚಪ್ಪಲಿ ಕೊಟ್ಟಿದ್ವಿ, ಅದ್ರ ಜೊತೆ ಆ ಸೈವಾಗಿದ್ದಂತ ಅಂಡರ್ವೇರ್ ನ ಕೂಡ ಕೊಟ್ಟಿದ್ವಿ. ಇದನ್ನೆಲ್ಲ ನೀವು 2,000, 3,000, 4,000, 6,000, 7,000, ಕೊನೆಗೆ 17,000 ತನಕ ಸೇಲ್ ಮಾಡ್ಕೊಂಡು ಬಂದ್ರಿ. ಅಂದ್ರೆ ನಿಮ್ಮ ಪಾಪ್ಯುಲಾರಿಟಿ ಎಷ್ಟು ಜಾಸ್ತಿ ಆಗಿದೆ. ಸೊ ಆ ಒಂದು ಟಾಸ್ಕ್ ಇಂದ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಿಮ್ಮ ಪಾಪ್ಯುಲಾರಿಟಿ ಯಾವ ಲೆವೆಲ್ಗೆ ಹೋಗಿದೆ ಅಂತ. ಸೊ ಈಗ ಇಡೀ ಕರ್ನಾಟಕನೇ ನಿಮ್ಮನ್ನ ಗುರುತಿಸುತ್ತೆ. ಈಗ ಪಬ್ಲಿಕ್ ಹತ್ರ ಹೋಗ್ತೀರಾ, ಅವ್ರ ಹತ್ರ ನೀವು ಟಾಸ್ಕ್ ನ ಮಾಡಿಸ್ತೀರಾ, ನಮ್ಮಿಬ್ಬರ ಕೆಲಸನ ನೀವ್ ಮಾಡ್ತೀರಾ. ವೀಕ್ಷಕರ ಹತ್ರ ನೀವು ಮಾಡ್ಸಕ್ ಹೋಗ್ತಾ ಇರೋದು ಒಂದು ಟಾಸ್ಕ್ ಅಲ್ಲ, ಡಬಲ್ ಧಮಾಕ ಅಲ್ಲ, ಟ್ರಿಬಲ್ ಅಲ್ಲ, ಟೋಟಲ್ ಆಗಿ 5 ಟಾಸ್ಕ್ ನ ನೀವು ನಮ್ಮ ಆಡಿಯನ್ಸ್ ಹತ್ರ ಮಾಡಿಸ್ತೀರಾ. ಈ ಟಾಸ್ಕ್ ನ ಹೆಸರೇನಂದ್ರೆ ತಲಹರಟೆ. ನೀವಾಗ್ತೀರಾ ತಲಹರಟೆ ಟಾಸ್ಕ್ ಮಾಸ್ಟರ್. ಆದ್ರೆ ಗುರುಗಳೇ, ಈ 5 ಟಾಸ್ಕ್ ಏನು? ತಲೆಹರಟೆ ಅಂತ ಹೆಸರಿಟ್ಟ ಮೇಲೆ ಇಟ್ಬಿಟ್ವಿ, ಅದಕ್ಕೆ ತಕ್ಕಾಗೆ ಇರುತ್ತೆ. ತಲೆಹರಟೆಯಾಗೆ ಇರಬೇಕು. ಹೌದು. ನಾನ್ಸೆನ್ಸ್ ಪಿಲೋ ಟಾಸ್ಕ್. ಸೊ ಮೊದಲನೇ ಟಾಸ್ಕ್ ಪ್ರಾಪರ್ಟಿ ಬರ್ಲಿ. ಸೊ ಈ ಮಾರ್ಕರ್ ನಿಮ್ಮ ಮೊದಲನೇ ಟಾಸ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 4 ಮಾರ್ಕರ್ಗಳಿದೆ, 4 ಜೋಡಿಗಳ ಕೈಗೆ ಒಂದೊಂದು ಮಾರ್ಕರ್ ಬರುತ್ತೆ. ಶಿಲ್ಪಾ ಕ್ಯಾಚ್ ಇಟ್. ಫರ್ನಾಂಡಿಸ್ ಸರ್ ತಗೊಳ್ಳಿ. ನೀವು ಜಟ್ಟಿಮನಿಯವ್ರನ್ನ ನೋಡಿದ್ರಲ್ಲ ಫರ್ನಾಂಡಿಸ್ ಸರ್, ಅವರಲ್ಲಿ ಅವ್ರು ನೋಡ್ತಿದ್ದ ಹಾಗೆ ಏನ್ ಕಾಣ್ತಾ ಇತ್ತು? ಮೀಸೆ. ಸೊ ಈಗ ಶಿಲ್ಪಾ ನಿಮ್ಮ ಫ್ಯಾನ್, ಅವಳಿಗೆ ಬರೀಬೇಕಾ? ಬರೀ ನೋಡೋಣ. ಆದ್ರೆ ಒಂದು ಕಂಡೀಷನ್, ಜಟ್ಟಿಮನಿ ಅವರ ಮೀಸೆಯ ಗಾತ್ರದಲ್ಲಿ ಬರೀಬೇಕು. ಓಕೆ ಕಮಾನ್ ರಾಮಪುರೆ, ನೀವೇನ್ ಮಾಡ್ತೀರಿ? ತಗೊಳ್ಳಿ ಸೌಮ್ಯಗೆ ಹಾಕಿ. ಓ ರಾಮಪ್ಪ ಸಿಕ್ಕಿದೆ ಚಾನ್ಸ್ ಅಂತ ಮೀಸೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ರು. ಫರ್ನಾಂಡಿಸ್ ಅವರು ಅಷ್ಟೇ, ಅದು ದಪ್ಪ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೋ ಎಂಬ್ಯಾರಸಿಂಗ್ ಮೀಸೆ ಬರ್ಸ್ಕೊಳ್ಳೋದು. ಐ ಮೀನ್ ಐ ಕುಡ್ ಫೀಲ್ ಇಟ್. ಇಲ್ಲಿ ತನಕ ಬರ್ತಿರೋ ತರ ನನಗೆ ಒಂಥರ ಫೀಲ್ ಆಗ್ತಿದೆ ಬೇರೆ.
ಫರ್ನಾಂಡಿಸ್ ಸರ್ ಇದು ಬಿಟ್ಬಿಟ್ರಿ ನೀವ್ ಮಾಡ್ಕೊಂಡಿದ್ರಲ್ಲ ತರ ಒಂದು ಡಾಲಿ ತರ. ಸರ್ ಓಕೆ ಅಯ್ಯೋ ಸೌಮ್ಯ ಏನಪ್ಪ ಇದು? ಸೌಮ್ಯ ನೋಡಕ್ಕೆ ತುಂಬಾ 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 ಫನಿಯಾಗಿ ಕಾಣಿಸ್ತಾ ಇದ್ಲು. ಮತ್ತೆ ನನಗ್ ಮನ್ಸಲ್ಲಿ ಏನಂದ್ರೆ ಅವಳಿಗೆ ನಾನು ಎಷ್ಟು ಫನಿಯಾಗಿ ಕಾಣಿಸ್ತಿದೀನೋ ಅಂತ ನನಗ್ ಮನ್ಸಲ್ಲಿ. ಶಿಲ್ಪಾಗ್ ಹಾಕಿರುವಂತಹ ದೊಡ್ಡ ಮೀಸೆ ಜಟ್ಟಿ ಮನೆಯವರ ಮೀಸೆ ರೆಫರೆನ್ಸ್ ಮೀಸೆ ಆಗತ್ತೆ. ನೀವುಗಳು ಮೀಸೆನ ಅಷ್ಟು ದಪ್ಪ ಬರ್ಸ್ಬೇಕು. ಯಾರ ಕೈಲಿ? ಯಾರಿಗೆ? ಮೀಸೆನ ನೀವು ಬರೀತೀರಾ? ಅದು ಯಾರಾದ್ರೂ ಒಬ್ಬ ವೀಕ್ಷಕರಿಗೆ ಇಷ್ಟು ದಪ್ಪದಾದ ಮೀಸೆನ ಬರೀತೀರಾ? ನಾವು ನಿಮಗೆ ಇವಾಗ ಕೊಟ್ಟಿರೋದು ಎರೇಸ್ ಮಾಡುವಂತಹ ಮಾರ್ಕರ್, ಆದ್ರೆ ನೀವು ವೀಕ್ಷಕರಿಗೆ ಹೋಗಿ ಬರೀತಾ ಇರುವಂತದ್ದು ಪರ್ಮನೆಂಟ್ ಮಾರ್ಕರ್. ನಾವೇ ಇಷ್ಟು ಮಾಡ್ಕೊಳಕ್ ಹಿಂಗ್ ಎಷ್ಟು ಅಸಹ್ಯ ಪಡ್ಕೊಂತಿದೀವಿ ಅಂದ್ರೆ ಜನರ ಕೈಯಲ್ಲಿ ಹೆಂಗ್ ಮಾಡ್ಸೋದು? ಯಾರಂದ್ರೆ ಯಾರು ಒಪ್ಕೊಳ್ಳಲ್ಲ. ಮತ್ತು ಆ ವೀಕ್ಷಕರು ಬಂದು 18 ವರ್ಷದ ಮೇಲ್ಪಟ್ಟಿರ್ಬೇಕು, ಅದು ಹುಡುಗಿ ಆಗಿರ್ಬೇಕು. ಅದು ಮೊದಲನೇ ಟಾಸ್ಕ್. ಸೊ ನಿಮ್ಮ ಎರಡನೇ ಟಾಸ್ಕ್ ಮೀಸೆ ಬಂತು. ಮೀಸೆ ಬಂದ್ಮೇಲೆ ಏನ್ ಬರುತ್ತೆ? ಮೀಸೆಗೂ ಮತ್ತು ಆ ವಸ್ತುಗೂ ತುಂಬಾ ಒಳ್ಳೆಯ ಸಂಬಂಧ ಇದೆ. ಗುರು ಸರ್ಗೆ ಇದನ್ನ ತೋರ್ಸಿದ್ರೆ ಆಗಲ್ಲ, ಕೋಪ ಬಂದ್ರು ಬರುತ್ತೆ ಈಗ. ಸೊ ಎರಡನೇ ಟಾಸ್ಕ್ ನ ಮಾಡೋದಕ್ಕೆ ನಾವು ಕೊಡ್ತಾ ಇರೋಂತ ಆಯುಧ ರೇಸರ್ ಇಟ್ಕೊಂಡು ಏನ್ ಮಾಡ್ತೀರಾ? ಬುಧಮ್ಮ ತಗೊಳ್ಳಿ. ಹುಡುಗಿಗೆ ಮೀಸೆ ಕಮ್ಮಿ ಇರ್ತದಲ್ಲ. ಹುಡುಗಿಗೆ ಮೀಸೆ ಬರುತ್ತೆ, ಎಲ್ಲವನ್ನ ಹುಡುಗಿರಿಗೆ ಮಾಡಿಸ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ? ನಾವು ಉಟ್ಟಾಣ ಮಾಡ್ಸೋಣ ಅಂತ ಟಾಸ್ಕ್ ನಾ ಮಾಡಿಸ್ಬಿಡ್ತೀನಿ. ಈಗ ನೀವು ಟಾಸ್ಕ್ಗೋಸ್ಕರ ರಾಮಪ್ಪ ಅವ್ರ ಮೀಸೆ ತೆಗಿತೀರಾ? ಎಷ್ಟು ಕಟ್ಟಿದ್ದಾರೆ ಸರ್ ಮಾಡಿ. ನಮಗೆ ಇವತ್ತಿನ ಟಾಸ್ಕ್ ಇಲ್ಲ ಇಲ್ಲ ಸರ್, ಪ್ಲೀಸ್ ಸರ್, ನಿಮ್ಮ ಕಾಲ್ ಬೇಕಾದ ಹಿಡಿತೀವಿ. ನಾವು ಇವತ್ತು ವಿನ್ ಆಗ್ಬೇಕು ಸರ್. ಮೀಸೆ ನಾಳೆ ಬರ್ತದೆ, ಆದ್ರೆ ನಮ್ಮ ಟಾಸ್ಕ್ ನಾಳೆ ಬರಲ್ಲ ಸರ್. ನಮ್ಮನ್ನೆಲ್ಲ ನೋಡಿದಿರಲ್ಲ, ನೀವು ನಮ್ಮನ್ನ ನೋಡಿದಿರಲ್ಲ. ಪ್ಲೀಸ್ ಸರ್, ನೀವು ಅಷ್ಟು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನೋಡಿ. ಕಾಲು ಕೈ ಮುರ್ಕೊಂಡು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಸರ್. ನಿಮ್ಮ ಮನಸ್ಸು ಚೇಂಜ್ ಮಾಡಿ ಸರ್. ಮನಸ್ಸು ಹೊಟ್ಟೆಲ್ಲ ಇರುತ್ತೆ, ಹೊಟ್ಟೆ ತೆಗ್ಬಿಟ್ಟು ಮನಸ್ಸು ಚೇಂಜ್ ಮಾಡಿ ಅಂತೀರಲ್ಲ. ಮನಸ್ಸು ಚೇಂಜ್ ಮಾಡಿ ನೋಡಿ. ಭಾಷೆ ನೋಡಿ ಎಲ್ಲಿವರೆಗೂ ನೀವು ನಾವು ಕೊಡಗಿನವರು ಸರ್. ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಬೋದು. ಕೊಡಗಿನಲ್ಲಿ ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಸರ್, ಇಲ್ಲ. ನೀವು ಮನಸ್ಸು ಚೇಂಜ್ ಮಾಡಿ ಸರ್, ಮನಸ್ಸು ಚೇಂಜ್ ಮಾಡಿ ಸರ್. ಚೇಂಜ್ ಮಾಡ್ಲೇಬೇಕು. ಓಕೆ, ಇಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಭೋಜಮ್ಮ ಟ್ರೈ ಮಾಡ್ತೀರಿ ಅಂದ್ರೆ ಒಬ್ರಲ್ಲ ಒಬ್ರನ್ನ ಹಿಡಿತೀರಿ. ಬಹುಶಃ ರೇಸ್ ನ ಬಳಕೆ ಆಗತ್ತೆ ಅಂತ ಗೊತ್ತಿದೆ. ಬಂದ್ ಕೂತ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಎರಡನೇ ಟಾಸ್ಕ್ ಏನು ಅಂತ. 18 ವರ್ಷಕ್ಕೆ ಮೇಲ್ಪಟ್ಟ ಒಬ್ಬ ಹುಡುಗನ್ನ, ದಪ್ಪ ಮೀಸೆ ಇರುವಂತಹ ಒಬ್ಬ ವ್ಯಕ್ತಿನ, ಅವರನ್ನ ಕನ್ವಿನ್ಸ್ ಮಾಡ್ತೀರಾ. ಮೀಸೆಯನ್ನ ರೇಸರ್ ಇಂದ ಶೇವ್ ಮಾಡ್ತೀರಾ. ಅದು ಎರಡನೇ ಟಾಸ್ಕ್. 20 ವರ್ಷ 18 ವರ್ಷದ ಹುಡುಗರೇ ಆಗ್ಬೇಕಂತೆ. ಈಗ ಯಾರು ಮೀಸೆ ಬಳಸ್ಕೊಳಕ್ಕೆ ಏಕ್ದಮ್ ಬರ್ತಾರಪ್ಪ. ನೆಕ್ಸ್ಟ್ ಬರ್ತಿರುವಂತಹ ಟಾಸ್ಕ್. ಈ ಟಾಸ್ಕ್ ಗೆ ಪ್ರಾಪರ್ಟಿ ಬೇಕಿಲ್ಲ, ತುಂಬಾ ಈಸಿ ಆಗಿರೋ ಟಾಸ್ಕ್ ಇದು. ಈಗ ರಾಮಪುರೆ ಭೋಜಮ್ಮ ಅವ್ರು ಬಂದ್ರು, ಕೇಳಿದ್ರು ಮೀಸೆ ತೆಗಿರಿ ಅಂತ ನಿಮ್ನ ಕೇಳಿದ್ರು. ನೀವು ಬೈದ್ರಿ ಅಥವಾ ಲೈಟ್ ಆಗಿ ಕಾಶನ್ ಮಾಡಿ ಕಳ್ಸಿದ್ರಿ. ಇನ್ನೂ ಟಾರ್ಚರ್ ಜಾಸ್ತಿ ಆಗಿದ್ರೆ ಏನ್ ಮಾಡ್ತಿದ್ರಿ? ನಮ್ಮ ಕಪಾಳಕ್ಕೊಂದು ಆಗ್ತಾ ಇದೆ. ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆಯೋದು ನೀವು, ಹೊಡ್ಸ್ಕೊಳ್ಳೋದು ನಿಮ್ಮ ಫ್ಯಾನ್. ನೀವು ಹುಡುಕುವ ವ್ಯಕ್ತಿಯನ್ನ ಕನ್ವಿನ್ಸ್ ಮಾಡ್ತೀರಾ. ಈಗ ನಾವು ಕಪಾಳಕ್ಕೆ ಹೊಡಿತಾ ಇದೀವಿ ಅಂತ ಹೇಳ್ತೀರಾ. ಬಲಗೆನ್ನೆಗೊಂದು ಎಡಗೆನ್ನೆಗೊಂದು ಕಪಾಳಕ್ಕೆ ಹೊಡಿತೀರಾ. ಮಾರಣಾಂತಕವಾಗೂ ಇರಬಾರ್ದು, ಮೇಲೆ ತಟ್ಟೋ ತರನೂ ಇರಬಾರ್ದು. ನಿಮ್ಮ ಕಪಾಳ ಮೋಕ್ಷ ಸರಿಯಾಗಿ ಮಾಡಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ. ನೀವು ಕಪಾಳ ಮೋಕ್ಷ ಹೊಡಿತೀರಿ. ನಿಮ್ಮ ಫ್ಯಾನ್ ಆಗಿದ್ದಕ್ಕೆ ಅವನು ತುಂಬಾ ವ್ಯಥೆ ಪಡ್ತಾನೆ ಬಹುಶಃ, ಅಥವಾ ಖುಷಿ ಪಡ್ಬೋದು. ಅವನ ಕಣ್ಣಲ್ಲಿ ನೀರು ಬರ್ಬೋದು. ಅದೇ ತರಹ ಇನ್ನೊಂದು ಕಣ್ಣಲ್ಲಿ ನೀರು ಬರುವಂತ ಟಾಸ್ಕ್ ತಗೊಂಬ್ರಪ್ಪ. ಏನಿರ್ಬೋದು ಈ ಕೆಂಪು ವಸ್ತ್ರದ ಕೆಳಗೆ? ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ. ಯಾರು ಬೇಗ ಈರುಳ್ಳಿ ಕಟ್ ಮಾಡ್ತಾರೆ ಅಂತೆಲ್ಲ ಟಾಸ್ಕ್ ಕೊಡ್ಬೋದು. ಸೊ ಅದಕ್ಕೆ ಕಣ್ಣೀರ್ ಬರುತ್ತೆ ಅನ್ಕೊಂಡೆ. ನೋಡಿದ್ರೆ ಮೆಣಸಿನ್ಕಾಯಿ ತಗೊಂಡ್ ಬರ್ತಿದ್ದಾರೆ. ಇದನ್ನ ಕಚ 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 ಅಂತ ನಿಮ್ಮ ಫ್ಯಾನ್ ಕೈಲಿ ಸ್ವೀಟ್ ತರ ತಿನ್ನಿಸ್ತೀರಾ. 5 ಮೆಣಸಿನಕಾಯಿನ ಒಬ್ಬರಿಗೆ ತಿನ್ನಿಸ್ತೀರಾ. ಎಷ್ಟು ಹೆಚ್ಚು ಜನಕ್ಕೆ ತಿನ್ನಿಸ್ತೀರಾ ಅಷ್ಟು ಬೋನಸ್ ಪಾಯಿಂಟ್ ಸಿಗುತ್ತೆ. ನಿಮ್ಮ ಸ್ಥಾನಮಾನಗಳು ಮೇಲಕ್ಕೆ ಇರುತ್ತೆ. ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ 5 ಮೆಣಸಿನಕಾಯಿನ ಕಂಪಲ್ಸರಿ ಆಗಿ ನೀವು ತಿನ್ನಿಸ್ತೀರಾ. ಆದ್ರೆ ನಡುವೆ ನೀರ್ ಕೊಡೋದಿರ್ಲಿ, ಸಕ್ಕರೆ ಕೊಡೋದಾಗ್ಲಿ, ಸ್ವೀಟ್ ಕೊಡೋದಾಗ್ಲಿ, ಚಾಕ್ಲೇಟ್ ಕೊಡೋದಾಗ್ಲಿ, ಇದ್ಯಾವುದನ್ನು ಮಾಡೋಂಗಿಲ್ಲ. ಕಂಟಿನ್ಯೂಸ್ ಆಗಿ ತಿನ್ಬೇಕು. ಕೊನೆಯ ಟಾಸ್ಕ್. ಅಭಿಮಾನಿಗಳು ಸ್ಟಾರ್ ಗಳಿಗೆ ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಹೇಗ್ ಪೂಜೆ ಮಾಡ್ತಾರೆ? ಹೇಗ್ ಮಾಡ್ತಾರೆ ಮಂಗಳಾರತಿ? ಕರ್ಪೂರ ಹಾಕಿ ಪ್ಲೇಟ್ ಅಲ್ಲಿ ಪೂಜೆ ಮಾಡೋರು ಒರಿಜಿನಲ್ ಫ್ಯಾನ್ಸ್ ಅಲ್ಲ. ಒರಿಜಿನಲ್ ಫ್ಯಾನ್ಸ್ ಏನೇ ಇದ್ರು ಆ ಕರ್ಪೂರನ ಕೈ ಮೇಲೆ ಹಿಡ್ಕೋತಾರೆ. 15 ಸೆಕೆಂಡ್ಗಳು ಕೈ ಮೇಲೆ ಹಿಡ್ಕೊಂಡು ನಿಮ್ಮ ಜೋಡಿ ಗೆಲ್ಲಲಿ ಅಂತ ಹೇಳ್ತಾ ಆರತಿ ಮಾಡ್ತಾರೆ.
15 ಸೆಕೆಂಡ್. ತುಂಬಾ ಕಮ್ಮಿ ಆಗುತ್ತೆ ಟೈಮ್ ಅಂತ ಅನಿಸ್ತಾ ಇದೆ ಯೋಗಿ. ಸರ್ ಕೈ ಸುಡುತ್ತೆ 20, 25, 30. ಓಕೆ, ಅವ್ರಿಗೂ ಬೇಡ ನಿಮಗೂ ಬೇಡ. ಯೋಗಿ 20 ಸೆಕೆಂಡ್ಗಳ ಕಾಲ ಕೈ ಮೇಲೆ ಕರ್ಪೂರನ ಇಟ್ಕೊಂಡು ನಿಮಗೆ ಆರತಿಯನ್ನ ಮಾಡ್ತಾರೆ, ನಿಮ್ಮ ಜೋಡಿ ಗೆಲ್ಲಿ ಅಂತ ನಿಮ್ಮ ಫ್ಯಾನ್ಸ್. ಆಕ್ಚುಲಿ ನೀವು ಈ ಟಾಸ್ಕ್ ಇಂದ ಮುಂಚೆ ನಾವು ಕೊಡ್ತೀನೋ ಅಂತ ಕರ್ಪೂರದ ಸೈಜ್ ಒಂದ್ಸತಿ ನೋಡ್ಬೇಕು. ಕೈ ಸುಡುತ್ತೆ. ಕರ್ಪೂರ ತೋರ್ಸ್ರಪ್ಪ. ಓಕೆ, ಎಲ್ಲಿ ಹುಡುಕೊಂಡು ಬಂದ್ರಪ್ಪ ಇದನ್ನ, ಈ ಸೈಜ್ ನ? ಏನ್ ಕೋಪ ಇದೆ ನಮ್ ಕಂಟೆಸ್ಟೆಂಟ್ ಮೇಲೆ ನಿಮ್ಗೆ, ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ? ಚಿಕ್ಕ ಚಿಕ್ಕ ತರ ತಾನೆ. ವಾಟ್ ಇಸ್ ಇಟ್? ಎಂತ ತಂದಿದ್ದಾರೆ? ಅಯ್ಯೋ ಯಪ್ಪ. ನಾವು ಈ ಕಾಫಿಗೆ ಹಾಕ್ತೀವಲ್ಲ ಶುಗರ್ ಕ್ಯೂಬ್, ಅದ್ರ ಈ ಡಬಲ್ ಸೈಜ್ ಇದೆ. ಅಯ್ಯೋ. ಓಕೆ, ನಿರ್ನಾಮವಾದರು ನಿಮ್ಮ ಅಭಿಮಾನಿಗಳು. ನೋಡೋಣ ಎಷ್ಟು ಸೆಕೆಂಡ್ ಹಿಡಿಬೋದು. ರಾಮಪ್ಪ ಸರ್ ಬನ್ನಿ, ಟ್ರೈ ಮಾಡ್ತೀರಾ? ಹೇಳು ನಮ್ ಜೋಡಿ ಗೆಲ್ಲಿ ಅಂತ ಹೇಳು. ಲೈಫ್ ಸೂಪರ್ ಗುರು, ಲೈಫ್ ಸೂಪರ್. ಇಲ್ಲ. ಓಕೆ, ನೀವು ಹಿಡಿದ ಟೈಮ್ ನಾಟ್ ಈವನ್ 5 ಸೆಕೆಂಡ್ಸ್. 5 ಸೆಕೆಂಡ್ಗಳು ಕೂಡ ಹಿಡಿಯಕ್ಕಾಗಿಲ್ಲ. ಪ್ಲೀಸ್ ಕುತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ಅಣ್ಣ ಹೋಗಪ್ಪ. ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆನೆ ಅದನ್ನೆಲ್ಲ ಮಾಡಿ ಅಂದ್ರೆ ಮಾಡಿಸ್ಕೊಳ್ಳಲ್ಲ. ನಾವ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಮಾಡಿಸ್ಕೊಳ್ತಾರಲ್ಲ, ಡೌಟ್ ಎಲ್ಲೋ ಒಂದ್ ಕಡೆ ಇತ್ತು. ಬಟ್ ರಾಮಪ್ಪ ಮತ್ತೆ ಅಭಿ ನೀವಿಬ್ರು ಮಾಡಿದ್ರಲ್ಲ, ಹಿಂಗೆಲ್ಲ ಮೇಲೆ ಎಸೆಯೋಂಗಿಲ್ಲ. ಪ್ರಾಪರ್ ಆಗಿ ಇಟ್ಕೊಬೇಕು, ಆರತಿನ ಮಾಡ್ಬೇಕು. ಒಟ್ನಲ್ಲಿ ನೀವು ಅವ್ರ ಕೈಲಿ ಮಾಡಿಸ್ಬೇಕು. ಸೊ ಪ್ರತಿಯೊಬ್ಬರು ನಾವು ಹೇಳಿರೋ 5 ಟಾಸ್ಕ್ ಅಲ್ಲಿ 5 ಟಾಸ್ಕ್ ಅನ್ನ ಮಾಡ್ಲೇಬೇಕು. ಮತ್ತು ಒಬ್ಬನಿಗೆ 5 ಟಾಸ್ಕ್ ಅನ್ನ ಮಾಡೋ ಹಾಗಿಲ್ಲ. ಯಾರು ಹೆಚ್ಚು ಟಾಸ್ಕ್ ಅನ್ನ ನಿರ್ವಹಿಸಿರ್ತಾರೆ ಅವ್ರಿಗೆ ಬೋನಸ್ ಪಾಯಿಂಟ್ ಸಿಗುತ್ತೆ, ಗೆಲ್ಲುವ ಸಾಧ್ಯತೆ ಜಾಸ್ತಿ. ಆದ್ರೆ ಒಂದು ಟ್ವಿಸ್ಟ್ ಇದೆ. ಈ 5 ಟಾಸ್ಕ್ ನ ಮಾಡೋದಕ್ಕೆ ನಾವು ನಿಮ್ಗೆ ಕೊಡ್ತಾ ಇರೋಂತ ಟೈಮ್ ಓನ್ಲಿ 2 hours. 2 ಅವರಲ್ಲಿ ಈ ಟಾಸ್ಕ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀರಾ. ಅದರಲ್ಲಿ ನಮಗೆ ಒಬ್ಬ ಸ್ಪಷ್ಟ ವಿನ್ನರ್ ಸಿಗ್ತಾರೆ. ಓಕೆ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. 1 2 3 4 5 6 7 8 9 10 11 12 13. ನಾಳೆ ಸಿಗ್ತೀವಿ. ಕೈಯಲ್ಲಿ ಕರ್ಪೂರ ಇಟ್ಕೊಂಡು ನಮಗೆ ಮಂಗಳಾರತಿ ಮಾಡ್ಬಿಟ್ಟು ಇಸ್ಪಾಲ್ ಮೋಕ್ಷ. ಏನಂದ್ರೆ ನಾವು ಕಪಾಳ ಕೊಡಿತೀವಿ, ಹೊಡಿಸ್ಕೊಬೇಕು. ಆ ತರ ನಮ್ಗೆ ಒಂದಷ್ಟು ಮಂಗಳಮುಖಿಯರು ಕಾಣಿಸ್ಕೊಂಡ್ರು. ಅಂಡ್ ಅವ್ರು ಬಂದ ತಕ್ಷಣ ನಂಗೆ ಸ್ವಲ್ಪ ಎಲ್ಲೋ ಭಯ ಆಯ್ತು, ಯಾವ ತರ ಅಪ್ರೋಚ್ ಮಾಡ್ತಾರೆ ಅಂತ. 5 ಮೆಣಸಿನ್ಕಾಯಿ ಅವ್ರು ಏನೋ ಸೆಕೆಂಡ್ ಥಾಟ್ ಕೊಡ್ದೇನೇನೆ ಅವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಒಂಚೂರು ಶೇಕ್ ಮಾಡ್ದಿರಾ ಕಂಟಿನ್ಯೂ ಆಗಿ ಮಂಗಳಾರತಿ ತೆಗೆದ್ರು. ಅಂಡ್ ನನಗೆ ಐ ಡೋಂಟ್ ನೋ, ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ಬಿಡ್ತು. ತುಂಬಾ ತಾಯಿ ತುಂಬಾ ಬೇಜಾರು. ಅದು ಅವ್ರ ಪದ್ಧತಿಯಲ್ಲಿ ಐ ಥಿಂಕ್ ಮೀಸೆ ಹಾಕೋಬಾರ್ದು, ಏನೋ ಅದು ಹಾಕೊಳ್ಬಾರ್ದು ಅಂದ್ರೂ ಹಾಕೊಂಡ್ರು. ಅಲ್ಲಷ್ಟು ಜನ ಇದ್ರು, ಅಲ್ಲಷ್ಟು ಜನದಲ್ಲಿ ಒಬ್ರು ಬರ್ಲಿಲ್ಲ. ಬಟ್ ದಿಸ್ ಇವ್ರು ಬಂದ್ಬಿಟ್ಟು ಜಸ್ಟ್ ನಾವು ವಿನ್ ಆಗ್ಬೇಕು ಅಂತ ದೊಡ್ಡ ಮನ್ಸ್ ಮಾಡಿ ಹಂಗೆಲ್ಲ ಮಾಡಿದ್ರಲ್ಲ, ನನಗೆ ತುಂಬಾ ಒಂಥರ ಬೇಜಾರಾಗ್ಬಿಡ್ತು. ಸಾರಿ. ಈ ಕಡೆ ಒಂದು ಸಾರಿ ನಮ್ದಲ್ಲಿ ಏನ್ ಮನ್ಸಿದೆ ಅದಕ್ಕಿಂತ ಜಾಸ್ತಿ ಮುಗ್ದ್ರೆಯವರು ಅಂತ ಹೇಳಿ ಅವ್ರ ಪರ್ಸನಲ್ ಎಲ್ಲ ಬಿಟ್ಟು ನಾವ್ ವಿನ್ ಆಗ್ಲಿ ಅನ್ನೋದಕ್ಕೆ ಸೊ ಟಾಸ್ಕ್ ಈ ತರ ಅವ್ರ ಕಡೆಯಿಂದ ಸ್ಟಾರ್ಟ್ ಆಯ್ತು. ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಸ್ಟಾರ್ಟ್. ಇವ್ರು ಎಗ್ರಿ ಆಗಿದ್ದಾರೆ ನೋಡಿ. ನಿಜವಾಗ್ಲೂ ನಾವು ಈ ಕೆಲಸವನ್ನು ಈ ಪಬ್ಲಿಕ್ ಇಂದ ಮಾಡಿಸ್ತೇವೆ ಹೇಳಿ ಆ ಒಂದು ಡಿಟರ್ಮಿನೇಷನ್ ಇತ್ತು. ಆದ್ರಿಂದ ಆ ಡಿಟರ್ಮಿನೇಷನ್ ನಮಗೆ ಸಾಧ್ಯ ಆಯ್ತು. ರಾಜು ಅವರು ನಾವ್ ವಿನ್ ಆಗ್ಲಿ ಅನ್ಬಿಟ್ಟು 26 ಸೆಕೆಂಡ್ಸ್ ಇಟ್ಕೊಂಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡೋಣ. 5 ಮೆಣಸಿನ್ಕಾಯಿ 3 2 1 ಗೋ. ಎಲ್ಲರೂ ಎನ್ಕರೇಜ್ ಮಾಡಿ. ಬಸ್ಸಿಂದ ಕಾಲ್ ಕೆಳಗಡೆ ಇಡ್ತಿದ್ದಂಗೆ
ಅಷ್ಟು ಬೇಗ ಆಗುತ್ತಾ ಅಂತ ನಿಜ ಗೊತ್ತಿರ್ಲಿಲ್ಲ. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಅದಾಗ ಸ್ಟಾರ್ಟ್ ಆಗಿದ್ರು ಫುಲ್ ಜನ ಸೇರಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಮಕೃಷ್ಣ ಅವರೇ ಇವತ್ತಿಂದ ನಿಮ್ ಲೈಫ್ ಸೂಪರ್ ಬಿಡ್ರಿ. ಅವಾಗ ಫಸ್ಟ್ ಮೆಣಸಿನ್ಕಾಯಿ ಬಂದ್ರು. ಮೆಣಸಿನ್ಕಾಯಿ ತಿಂತಾ ಇರ್ಬೇಕಾದ್ರೆ ಲೈನ್ ಆಗಿ ಓಕೆ ನಾನ್ ತಿಂತೀನಿ ಅಂತ ಮುಂದೆ ಬರ್ತಿದ್ರು. ಒಂದೊಂದಲ್ಲ 5 ಜೊತೆಗೆ ತಿಂತಾರೆ. ಒಳಗಡೆ ಗ್ರೈಂಡ್ ಆಗ್ತಾ ಇದೆ. ಅದು ಜನ ಎಲ್ಲ ಬರಕ್ ಸ್ಟಾರ್ಟ್ ಆದ್ರು. ಅವಾಗ ನಾನು ಇನ್ನೂ ಒಬ್ರಾದ್ಮೇಲೆ ಒಬ್ರು ಎಲ್ಲ ಟಾಸ್ಕ್ ಎಲ್ಲ ಕನ್ವಿನ್ಸ್ ಮಾಡ್ತಿದ್ದೆ, ಹೇಳ್ತಾ ಇದ್ದೆ. ನೀವೇನ್ ಹೆಲ್ಪ್ ಮಾಡ್ತೀರಾ? ನೀವೇನ್ ಮಾಡ್ತೀರಾ? ಅದ್ ಕಪಾಳದ್ ಮಾಡ್ತೀರಾ? ಫರ್ನಾಂಡಿಸ್ ಅವರೇ, ಯೋರ್ ಟೈಮ್ ಸ್ಟಾರ್ಟ್ ಇನ್ 3, 2, 1 ಗೋ. ಅದರಿಂದ ಅವರನ್ನು ಕೇಳಿ ಬೇರೆ ಜನರು ಬಂದ್ರು. guy, I'm big fan of yours. ನೀನ್ ಏನ್ ಬೇಕು ಹೇಳು ಕೊಡ್ತೀನಿ ಅಂದ್ರೆ. ಸರ್ ನಿಮ್ ಮೀಸೆ ಚೆನ್ನಾಗಿದೆ, ನಂಗೆ ಮೀಸೆ ಮೇಲೆ ನಾನು ಹೇಳ್ದೆ ಸರ್ ಏನು ಬೇಡ ನಿಮ್ ಮೀಸೆ ಕೊಡಿ ಅಂತ ಹಿಂಗೆ ಕೇಳ್ದೆ ನಾನು. ಮೀಸೆ ತಾನೇ ತಗೊಳ್ಳಿ ಅಂತ ಕುತ್ಕೊಂಡ್ಬಿಟ್ರು. ಟೈಮ್ ಇನ್ ಮೈ ಲೈಫ್ ಲೇಸರ್ ಹಿಡಿದು ಆ ಮೀಸೆಗೆ ಕ್ರೀಮ್ ಎಲ್ಲ ಹಿಂಗೆಲ್ಲ ಮಾಡಿ ತೆಗಿತೀನಿ. ಫುಲ್ ಗರಿ ಅದೇನೋ ಒಂಥರ ಮುಳ್ಳಿಗೆ ಇಟ್ಕೊಂಡು ನಂದು ಏನೋ ಡೆಲಿಕೇಟ್ ಆಗಿರೋ ಒಂದು ಬ್ಲೇಡಲ್ಲಿ ತಗೊಂಡು ಹಿಂಗೆ ಕೆರ್ದಂಗಿತ್ತು. ಅವ್ರು ಹೇಳಿದ್ರು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ. ಬಟ್ ನನ್ಗೆ ಅವ್ರ ಮೀಸೆ ಮೇಲೆ ಸ್ವಲ್ಪ ಕಣ್ಣಿತ್ತು. ಅವ್ರು ಹೇಳಿದ್ರು ಮೀಸೆ ತಾನೇ ತಗೊಂಬಿಡಿ ಅಂತ ಫುಲ್ ಮೀಸೆ bolಸಿದ್ದಾರೆ. ನಾವು ನಿಮಗೆ ಮೀಸೆ ಬರಿತೀವಿ. ಅಯ್ಯೋ ದೇವ್ರಿ, you want to do excuse me 5 minutes otherwise. ಮಧ್ಯದಲ್ಲಿ ನಮ್ಗೆ ಮೀಸೆ ಮಾಡೋದು ಮಾತ್ರ ಎಲ್ಲೋ ಒಂದ್ ಕಡೆ ಆಗಿರ್ಲಿಲ್ಲ. ಸೊ ಅಲ್ಲಿ ಹೆಂಗಿತ್ತು ಅಂದ್ರೆ 1 ರೌಂಡ್ ಕಂಪ್ಲೀಟ್ ಆಗ್ಬೇಕಂದ್ರೆ 5 ಟಾಸ್ಕು ಕಂಪ್ಲೀಟ್ ಆಗಿರ್ಬೇಕಾಗಿತ್ತು. ಮೀಸೆ ತೆಗಿಯೋದು, ಕರ್ಪೂರ ಹಚ್ಚೋದು, ಮೆಣಸಿನ್ಕಾಯಿ ತಿನ್ನೋದು, ಕಪಾಳ ಹೊಡ್ಸ್ಕೊಳ್ಳೋದು. ಮೆಣಸಿನ್ಕಾಯಿ ತಿಂತೀರಾ? ಸಿಹಿ ಮೆಣಸಿನ್ಕಾಯಿ, ಶುಗರ್ ಜಾಸ್ತಿ, ಸ್ವಲ್ಪ ತುಪ್ಪನೂ ಜಾಸ್ತಿ ಆಗಿದೆ ನೋಡಿ. ಗೋ. ಓಕೆ, ಕಂಪ್ಲೀಟ್ಲಿ ನುಂಗಿದ್ದಾರೆ. ಥ್ಯಾಂಕ್ ಯು ಸರ್. ಯಾವ ಟಾಸ್ಕ್ ಮಾಡ್ತೀರಾ ಸರ್? ಸರ್ ಅಷ್ಟು ಇಷ್ಟ ಆಯ್ತು ಸರ್. ನಾವು ಮೊದಲೇ ಹೇಳಿದೆ ನೋಡಿ, ಸ್ವಲ್ಪ ನೋವಾದ್ರೆ ತಡಿಸಿಕೊಳ್ಳಿ. ಈ ರೀತಿ ಯಾವ ಹೇಳಿದ್ರಿಂದ ಅವ್ರನ್ನ ಸ್ವಲ್ಪ ಏನು ರಿಯಾಕ್ಷನ್ ಮಾಡಲಿಲ್ಲ. ಪರವಾಗಿಲ್ಲ, ನೀವು ಹೊಡಿರಿ, ನಾವು ಇದು ಮಾಡ್ತೇವೆ ಅಂತ ಹೇಳಿ ನಾನು. ಓಕೆ ಚಾಲೋ, ಐ ಗೋ. ಒಂದು ನಡ್ಕೊಂಡು ಹೋಗ್ತಾ ಹಂಗೆ ಕಂಪನಿ ಸಿಕ್ತು. ಅಲ್ಲಿ 2 ಹುಡುಗಿರ್ಗೆ ಹಿಂಗೋ ಕನ್ವಿನ್ಸ್ ಮಾಡಿದೆ, ನೀವು ನನಗಾಕಿ ನಾನು ನಿಮ್ಗೆ ಹಾಕ್ತೀನಿ ಅಂತ. ನಾನು ಮೀಸೆ ಹಾಕ್ಸ್ಕೊಂಡೆ. ಸೊ ಅವ್ರೂ ಅಷ್ಟೇ ಜೋಬೆ ಇಲ್ಲ, ಓಕೆ ನೋ ಪ್ರಾಬ್ಲಮ್ ಅಂತ ಅವ್ರೂ ಹಾಕ್ಸ್ಕೊಂಡ್ರು. ಸೊ ಅದು ಏನಾಯ್ತು ಗೊತ್ತಿಲ್ಲ, ಅವರಿಬ್ರು ಹೋಗ್ಬಿಟ್ಟು ಅವ್ರು ಇನ್ನೂ ಅಷ್ಟು ಜನ ಫ್ರೆಂಡ್ಸ್ನೂ ಕರ್ಕೊಂಬಂದ್ರು. ಬೇರೆದೆಲ್ಲ ಜಾಸ್ತಿ ಆಯ್ತು, ಮೀಸೆ ಮಾತ್ರ ಬೇಕಾಗಿತ್ತು. ಸೊ ಲಿಟ್ರಲಿ ಸ್ಟಾರ್ಟೆಡ್ ಬೆಗ್ಗಿಂಗ್, ಮೀಸೆ ಕೊಡಿ ಪ್ಲೀಸ್ ಸರ್, ಪ್ಲೀಸ್ ಯಾರ್ ಸಮ್ಮನ್, ಐ ವಾಂಟ್ ಮೀಸೆ, ಯುನೋ ನಂಗೆ ಮೀಸೆ ಕೊಡಿ, ಮೀಸೆ ಕೊಡಿ. ಅಲ್ಲಿ ತುಂಬ ಜನ ಇದ್ರು, ಸರ್ ಪ್ಲೀಸ್ ಮೀಸೆ ಕೊಡ್ತೀರಾ, ಸರ್ ಪ್ಲೀಸ್ ಮೀಸೆ ಕೊಡ್ತೀರಾ, ಲಿಟ್ರಲಿ ಬೆಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ ಓಕೆ ಲೆಟ್ಸ್ ಗೋ. ಓ ಥ್ಯಾಂಕ್ ಯು ಸೋ ಮಚ್ ಸರ್. Looking handsome. ಯುವರಾಜ್ ಕುಮಾರೇ ವಿಷಯ ತೆಗೆದಿದ್ದಾರೆ, ನಾವು ತೆಗಿ ಡ್ರಾಪ್ ಬಸ್ತಾನ ಹಚ್ಚಿದ್ದಾರೆ. ಇನ್ನು 5-10 ಮಿನಿಟ್ಸ್ ಇದೆ ಅಂದಾಗ ಜನ ಅವಾಗ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಯುನೋ ಅವಾಗ ಒಬ್ರೊಬ್ರೆ ಮೀಸೆ ಎಲ್ಲ ಕೊಟ್ಬಿಟ್ಟು ಹೋದ್ರು. ಸೊ ಫೀಲ್ ರಿಯಲಿ ಹ್ಯಾಪಿ.
ಯಾರ ಚಪ್ಪಲ್ ಕೊಡ್ಸ್ಕೊತೀರಾ? ಗುರು ನೀನು ಅಲ್ಲಿ 90 ಹೊಡೆದಿದ್ದೀರಲ್ಲ. ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಇನ್ನೇನಿಂದ ನಿಮ್ಮ ಹೆಸರು ಮುತ್ತುರಾಜ. ಶಿಸ್ತು ಬಹಳ ಚೆನ್ನಾಗಿತ್ತು, ನಾನು ಫಾಲೋ ಮಾಡಿದೆ. ಚಾರ್ಮುಡಿ ಘಾಟಲ್ಲಿ ನಿಂತ್ಬೇಕಾದ್ರು ಹೇಳ್ಬಿಡ್ತೀನಿ ಐ ಲವ್ ಯು ದೇವಮ್ಮ. ಇವಾಗ ಟಾಸ್ಕ್ ಒಂದು ಸಿಂಪಲ್ ಏನಿಲ್ಲ, ಒಂದು 5 ಮೆಣಸಿನ್ಕಾಯಿ ಕೊಡ್ತೀನಿ, 5 ಮೆಣಸಿನ್ಕಾಯಿ ತಿನ್ನಕ್ಕಾಗತ್ತಾ ಸರ್? ತಿಂತೀರಾ ಸರ್? ಸೂಪರ್ ಸರ್. ಸರ್ ಅದು 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 ಸೂಪರ್. ಮಕ್ಕಳ ಮುಂದೆನೆ ಮೆಣಸಿನಕಾಯಿ ತಿಂತಾ ಇರೋ ಇವರು ನಿಜವಾಗ್ಲೂ ಫಾದರ್ ಆಫ್ ಮೆಣಸಿನಕಾಯಿ. ನೀವು ಸಕ್ಕದಾಗ ಮಾಡ್ರಿ ಸರ್. ತಗೊಳ್ಳಿ ಒಂಚೂರು ಸ್ನಾಪ್ ಡೀಲ್ ವಾಟರ್ ಒಂಚೂರು ಕುಡಿದ್ಬಿಡಿ. ಒಳ್ಳೆ ರೆಸ್ಪಾನ್ಸು. 5 ಮೆಣಸಿನ್ಕಾಯಿ ತಿನ್ನೋ ಅಷ್ಟೇ ತಾನೇ ಕೊಡಿ ಅಂತ ಇಸ್ಕೊಂಡ್ಬಿಡ್ತಿದ್ರು. ಏನಿಲ್ಲ, ಹೇಳಕ್ ಬೇಜಾರಾಗತ್ತೆ, ನಮ್ಮ ಫ್ಯಾನ್ಸ್ ಅಂತೀರಾ, ಬಟ್ ಫ್ಯಾನ್ಸು ಒಂದು ಕಪಾಳ ಕೊಡಿಬೇಕಾಗತ್ತೆ. ನೀವು ನಾವು ಗೆಲ್ಲೋದು ಇಷ್ಟ ಇದ್ರೆ ಸರ್, ಕರ್ಪೂರ ಅಂಟಿಸ್ಕೊಂಡು ಒಂದು 20 ಸೆಕೆಂಡ್ ಇಟ್ಕೊಬೇಕು ಸರ್. ಏನಿಲ್ಲ ಸರ್, ಒಂದು 20 ನಿಮಿಷ ಹಿಂಗ್ ಇಟ್ಕೊಂಡು ಹಿಂಗ್ ಒಂದು ಎಷ್ಟು ಇಲ್ಲ 20 ಸೆಕೆಂಡ್ ಮೀಸೆ ಬೋಳ್ಸ್ಬೋದು ಸರ್. ಅಯ್ಯೋ ದಯವಿಟ್ಟು ಅದೆಲ್ಲ ರೆಡಿ ಸ್ಟಾರ್ಟ್. 1 2 3 4 5 16 17 18 ಸರ್ ನೀವು ಬನ್ನಿ ಬನ್ನಿಲಿ, ಬರೀತೀನಿ ಮೀಸೆ ಬರೀತೀನಿ ಬನ್ನಿಲಿ. ಮೀಸೆ ಬೇಡ ನಮ್ಮ. ಒಂದೇ ಒಂದ್ಸತಿ ಬೋಳ್ಸ್ತೀನಿ. ಅಲ್ಲ ಬೋಳ್ಸ್ಕೊಂಬಿಡೋಣ ಬಾ ಅಣ್ಣ ಪ್ಲೀಸ್ ಅಣ್ಣ. ಮೀಸೆ ಬೋಳ್ಸ್ಬೇಕು ಅಂದಾಗ ಯಾರೂ ಬರ್ತಿರ್ಲಿಲ್ಲ, ಓಡೋಗೋರು. ಅಣ್ಣ ಅಣ್ಣ ಮೀಸೆ ಅಣ್ಣ, ಮೀಸೆ ಬೋಳ್ಸ್ಕೊತೀರಾ ನಮಗೋಸ್ಕರ? ಅದು ಅದು ಜಾಕೀರ್ ಅವರು ನಮಗೋಸ್ಕರ ಅವ್ರ ಮೀಸೆ ಬೋಳ್ಸ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಅಲ್ಲ. 5 ಟಾಸ್ಕ್ ಮುಗಿಸಿ ಮೊದಲ ರೌಂಡ್ ಆಯ್ತು, 2ನೇ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಖಾರ ಗಿರ ನುಂಗ ಬಿಡ್ಬೇಕು ಮಗ. ಸೂಪರ್. ಮಹೇಶ್ ಅವ್ರಿಗೆ ದೇವ್ರ ಕಾಪಾಡಪ್ಪ. 17 18 19 ಲಾಸ್ಟ್ 1 12 13 14 15 16 ಯಾರ ಚಪ್ಪಲ್ ಕೊಡ್ಸ್ಕೊತೀರಾ? ಸಾರಿ ಒಂದು ಹೆಂಗ್ಸ್ಬೇಕು ಅಮ್ಮ. ಬರೀ ಕ್ಯಾಮ್ರಾ ತೋರ್ಸಕ್ ಮಾತ್ರ ಏನು ಆಗಲ್ಲ ಅಮ್ಮ. ನಾವು ಗೆಲ್ಬೇಕಾ ಬೇಡವಾ ಅಂದಾಗ ಒಬ್ಬೊಬ್ರು ಬರೋರು, ಓಕೆ ಗೆಲ್ಲಪ್ಪ ಹೋಗ್ಲಿ ಅಂದ್ಬಿಟ್ಟು ಮೀಸೆ ಬರ್ಸ್ಕೊಳೋರು. ಚಿಗುರು ಮಿಸ್ ಅಲ್ಲ ಅದನ್ನ ಎಲ್ಲ ಬಳಸ್ತೀನಾ? ಡನ್. ಭರತ ದೇವಮ್ಮ ಗೆಲ್ಲಿ ಅಂತ ಹಂಗ ಅನ್ಬೇಡ್ದು. ಹಂಗ ಮಂಜುನಾಥ್ ಅವರು ಕರ್ಪೂರ ಹಂಚ್ಕೊಳಕ್ ರೆಡಿ ಆಗ್ಯಾರೆ. 1 2 3 18 19 20 21 22 23 24 ಇಲ್ಲ ಇಲ್ಲ ಇದೆ ಇಲ್ಲ ಇದೆ. 1 ನಿಮಿಷ ನಿಂತ್ಕೊಂಬಿಡಿ. ಓಕೆ ಓಡ್ಬೇಡಿ, 1 ನಿಮಿಷ ನಿಂತ್ಕೊಳ್ಳಿ. ರೆಡಿ ಅಣ್ಣ, ಕಣ್ ಮುಚ್ಕೊಂಬಿಡಿ. ಹೌದು ಸಾರಿ ಅಣ್ಣ ಸಾರಿ. ಸೊ ಥ್ಯಾಂಕ್ಸ್ ಅಣ್ಣ. ಸ್ಕೆಚ್ ಪೆನ್ ಅಲ್ಲಿ ಹೆಂಗಸರಿಗೆ ಬರೀ ಮೀಸೆ ಬರೆಯೋದು. ಸೊ ಯು ಕ್ಯಾನ್ ಎರೇಸ್ ಇಟ್. ಸೊ ನಾವು ಗೆಲ್ಲಿ ಅದು ಸೂಪರ್. ಬರೆಯಕ್ಕೆ ಬರೋದಿಲ್ವಲ್ಲ ನನಗೆ. ಬರೀರಿ ಇದೆಲ್ಲ ಹಾಕತ್ತಾರೆ. 13 14 15 16 17 18 19 20 ಬರೀ 8 ಸರ್. ನಾನು ಮೀಸೆ ಬರ್ಬಿಡ್ತೀರ ನಮ್ಮ ಎಲ್ಲಾರು ಮರೆಯಲ್ಲ. ಬಾಮ
ನೀಟಾಗಿ ಚೆನ್ನಾಗಿ ಬರೀ ಟಿವಿ ಚೆನ್ನಾಗಿ ಕಾಣ್ಲಿ ಅಕ್ಕ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀನು ಏನಾರ ಹೇಳು. ಎರಡು ಮೆಣಸಿನ್ಕಾಯಿ ತಿಂದಾರೆ ಯಾರಿದ್ದೀರಪ್ಪ? ಬಂದ್ರಪ್ಪ ನಾವು ಗೆಲ್ಲಿ ಅಂತ ಹೇಳ. ಅಯ್ಯೋ ಇದೊಂದು ಅಲ್ಲ ಗುರು ನೀನು ಅಲ್ಲಿ 90 ಹೊಡೆದಿದ್ದೀರಲ್ಲ. ಇವಾಗ ಮೀಸೆ ತಿರ್ಗ್ಸಮ್ಮ ನಂತರ ಕ್ಯಾಂಪ್ ಹಾಕ್ರು ಹುಡುಗ್ರ, ಕ್ಲ್ಯಾಪ್ ಯಾವ್ದೋ ಒಂದು ಸ್ಕೆಚ್ ಪೆನ್ ಅಲ್ಲಿ ಮೀಸೆ ಬರಿಬೇಕು ಅಂತ. 34, 35, 36, 37, 38, 39, 40. ಸೂಪರ್. ನಾನು ಹೊಡಿತೀನಿ. ನಾನು ಯಾರು ಬೇಡ ಹೋಗ್ರಿ. 1, 2, 3 ಅಷ್ಟೇ. ಈ ಕಡೆ 1, 2, 3 ಅಷ್ಟೇ. ಹುಡುಗಿರ್ಗೆ ಏನಂದ್ರೆ ನಾವು ಸ್ಕೆಚ್ ಪೆನ್ ಅಲ್ಲಿ ಮೀಸೆ ಬರಿಬೇಕು. ನಾನೇ ಬರ್ತೀನಿ. ಮತ್ತೆ ಗಿರಮ್ಮ ಅವ್ರಿಗೆ ನಮಗ್ ಟೆಸ್ಟ್ ಕೊಡ್ತಿರು ಡೈಲಿ. ಈಗ ನಾವೇ ಅವ್ರಿಗೆ ಟೆಸ್ಟ್ ಕೊಟ್ಟು ನಮ್ಮ ಅಭಿಮಾನಿಗೋಸ್ಕರವಾಗಿ ನಮ್ಮ ಕಷ್ಟ ನೋಡೋದ್ಗೆ ಟ್ಯಾಸ್ ಮಾಡ್ತಿರೋದು ನೋಡಿ, ಕಷ್ಟ ನೋಡಿ ಈಗೆಲ್ಲ ನಮ್ಗೆ ಸಹಾಯ ಮಾಡ್ಕೊಟ್ಟಿದ್ದಕ್ಕೆ ಒಂದು ದೊಡ್ಡದು ನಮಸ್ಕಾರ. ಮೀಸೆ ಬರೆಯೋದು ಒಂದ್ ರೇಂಜಿಗೆ ಹೆಂಗೋ ಕನ್ವಿನ್ಸ್ ಮಾಡ್ಬೋದು. ಮೀಸೆ ತೆಗಿಯೋದಿದೆಯಲ್ಲ ಒಪ್ಕೊಳ್ಳೋದ ಹುಡುಗರು. ಇಷ್ಟಾರ ಸೌಂಡ್ ಬರಬೇಕು. ನಮ್ಮನ್ನ ಗುರ್ತಿಸೋರು ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅನ್ನೋ ಒಂದು ಪ್ಲಾನ್ ನ ಮಾಡ್ಕೊಂಡು ಅಲ್ಲಿಂದ ಹೊರಟು ಒಂದ್ ಏರಿಯಾಗ ಹೋದು. ಹಾಯ್ ಅಕ್ಕ, ಚೆನ್ನಾಗಿದ್ದೀವಿ. ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಕ್ಕ. ಆ ಟಾಸ್ಕ್ ಅಲ್ಲಿ ಏನು ಅಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟವ್ರಿಗೆ ಮೀಸೆ ಬರಿಬೇಕು, ಅದು ಹುಡುಗಿರಿಗೆ ಬರಿಬೇಕು. ಪ್ಲೀಸ್ 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 ನಮ್ಗೆ ಟಾಸ್ಕ್ ಅಕ್ಕ, ಮಾರ್ಕೆಟ್ಗೆ ಮತ್ತೆ ಹೋಗ್ಬೋದು. ಕಷ್ಟಪಡ್ತೀವಿ ಅಕ್ಕ, ಪ್ಲೀಸ್ ಯಾ. ಅಲ್ಲಿ ಕೇಳಿದ್ರೆ ಅಯ್ಯೋ ನಂಗೆ ಸಾಧ್ಯ ಇಲ್ಲಪ್ಪ, ನನಗಾಗಲ್ಲಪ್ಪ ಅನ್ನೋದು. ಯಾರು ಆ ಮೀಸೆ ಬಸ್ಕೊಳಕ್ ತಯಾರೇ ಇರಲಿಲ್ಲ. ಮತ್ತೆ ತೆಗೀರಿ, ನೀವೇನು ಆಚೆ ಕಡೆ ಇಲ್ಲ, ಇಲ್ಲಿದ್ದೀರಲ್ರಿ. ನಮ್ಮ ಶೋ ನೋಡಿದೀವಿ ಅಂತೀರಾ, ಬರ್ಸ್ಕೊಳ್ರಿ, ನಮ್ಗೆಲ್ಲ ಪಾಯಿಂಟ್ ಸಿಗುತ್ತೆ ಹಂಗಿಂಗ್ ಅಂತೇಳಿ ಪೂಸಿ ಹೊಡೆದು ಮೀಸೆ ಬರೆಯಕ್ ಸಾಧ್ಯ ಆಯ್ತು. ಸುಹಾನ ಅವ್ರು ಸೂಪರ್ ಆಗಿ ಮೀಸೆ ಬರ್ಸ್ಕೊಳಕ್ ರೆಡಿ ಆಗಿದ್ದಾರೆ. ಅದು ನಮಗೋಸ್ಕರ ನಮ್ಮ ಶೋ ನೋಡ್ತಾ ಇದಾರಂತೆ. ಶಿಲ್ಪಾ ಅವ್ರು ನಮಗೋಸ್ಕರ ಮೀಸೆ ಬರ್ಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ. ಮೆಣಸಿನ್ಕಾಯಿ ತಿಂತೀರಾ? ಒಂದ್ 5 ಮೆಣಸಿನ್ಕಾಯಿ. ಇಷ್ಟೆಲ್ಲ ಪವರ್ ಕ್ಯಾಮ್ರಾ ಮುಂದೆ ನಿಮ್ಗೊಂದು ಮೆಣಸಿನ್ಕಾಯಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ. ಇಷ್ಟೇ ನಮ್ಮ ಹುಡುಗ ತಿಂತಾನೆ. ಕೊಡ ಇಲ್ಲಿ, ಕೊಡ ಇಲ್ಲಿ. ನುಂಗಿ ಸರ್ ಹಾಕೊಂಡು ಎಷ್ಟು ಹಾಕಿದ್ದೀರಾ ಅಷ್ಟು ನಮಗೆ ಪಾಯಿಂಟ್. 6, 7, 7 ಎಂಟಾಗುತ್ತೆ. ಅವ್ರು ದಾಖಲೆ ಮಾಡ್ಬೋದು. ಕಮಾನ್ ಯಾ ಕಮಾನ್. ಸೂಪರ್ ಸೂಪರ್. ಚಪ್ಪಾಳೆ ಚಪ್ಪಾಳೆ, ಜೋರ ಚಪ್ಪಾಳೆ. 8 ಮೆಣಸಿನ್ಕಾಯಿನ ತಿಂದಿದ್ದಾರೆ. ಒಬ್ಬ ಅಂತೂ 7, 8 ತಿಂದ್ಬಿಟ್ಟು ವಾಂತಿ ಮಾಡ್ಕೊಂಡ್ಬಿಟ್ಟ ಅಲ್ಲಿ. ಹೇಳಿ ನಮ್ಮ ಬಗ್ಗೆ ವಿನ್ ಆಗ್ಲಿ ಅಂತ ಹೇಳೋಗಿ, ನಮ್ಮ ಬಗ್ಗೆ ವಿನ್ ಆಗ್ಲಿ ಅಂತ. ವಾಟರ್ ಅಯ್ಯೋ ದೇವ್ರೆ, ಹೊಡೀರಿ ಮೇಡಮ್, ನಮ್ಮ ಟೀಚರ್ ತರ. ಸೂಪರ್ ಸೂಪರ್. ಸ್ಕೂಲಲ್ಲಿ ಕೂಡ ಈ ತರ ಹೊಡೆದಿಲ್ಲ. ಅಣ್ಣಂದಿರೇ ತಮ್ಮಂದಿರೇ, ಒಂದು ಮೀಸೆ ಕೊಡಿ. ಒಂದ್ ಮೀಸೆ ಕೊಡೋದ್ರಿಂದ ನಾವು ಫಿನಾಲೆಗೆ ಹೋಗೋ ಚಾನ್ಸ್ ಇದೆ. ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ಅವರಾಗೆ ಬಂದು ನಮ್ಮನ್ನ ನೋಡಿ ನಾನ್ ಮೀಸೆ ತೆಗೆಸ್ಕೊಳ್ತೀನಿ ಅಂತ ಬಂದ್ರು. 2 ವರ್ಷನ ಇಟ್ಕೊಂಡಿದ್ದೆ. ಇವ್ರ ಪ್ರೋಗ್ರಾಮ್ ನೋಡಿ ನಾನು ಒಪ್ಕೊಂಡೆ. ಸೂಪರ್ ಸ್ಟಾರ್, ಸೂಪರ್. ಕರ್ಪೂರ ಕರ್ಪೂರ, ನಮ್ಮ ಅಣ್ಣನ್ ಕರ್ಪೂರ ಬಿಟ್ರೆ ಬೇಸ್ಟ್ ಆಗುತ್ತೆ. ಬೇಡ ನಮ್ಗೆ 18 seconds ನ
19 ಸೆಕೆಂಡ್ 16 ಸೆಕೆಂಡ್ ಈ ತರ ಇಟ್ಕೊಳ್ತಾ ಇದ್ರಲ್ಲ, ಒಂದ್ ಕಡೆ ಕೈ ಅವ್ರದ್ದು ಬರ್ನ್ ಆಗೋಕ್ ಸ್ಟಾರ್ಟ್ ಆಯ್ತು. ನನಗೆ ತುಂಬಾ ಬೇಜಾರಾಗೋಕ್ ಸ್ಟಾರ್ಟ್ ಆಗ್ಬಿಟ್ಟು ಸರ್ ನಿಮ್ಗೆ ಎಷ್ಟಾಗುತ್ತೆ ಸರ್? ನಿಮ್ ಕೈಲಿ ಎಷ್ಟು ಆಗ್ಲಿಲ್ಲ ಅಂತ ಬಿಡಿ ಸರ್. ಬರ್ತಾ ವೇಲಿ ಬೇರೆ ಕಡೆ ಲೊಕೇಶನ್ ಶಿಫ್ಟ್ ಮಾಡಿದಾಗ ಟೈಮ್ ವೇಸ್ಟ್ ಆಗಿದೆ. ಬಟ್ ಚೆನ್ನಾಗಿ ಮಾಡಿದೀವಿ ಅನ್ನಿಸ್ತಾ ಇದೆ. ಬೇರೆಯವರೆಲ್ಲ ಹೆಂಗ್ ಮಾಡಿದಾರೋ ಗೊತ್ತಿಲ್ಲ. ಐ ಹೋಪ್ ವಿನ್ ಆಗ್ತೀವಿ ಅಂತ ಅನ್ನಿಸ್ತಾ ಇದೆ. ನೋಡೋಣ. ನೀವು ಆಟೋದವ್ರ? ಮತ್ತೆ ನಿಮ್ಮಲ್ಲಿ ಖಾರ ತಿನ್ನೋರು ಯಾರಾದ್ರೂ ಇದ್ದಾರ? ಮೆಣಸು ಗಿಣಸು ಎಲ್ಲ? ಭೋಜಮ್ಮ ಅವರು ಫುಲ್ ಚೆನ್ನಾಗಿ ಅಪ್ರೋಚ್ ಮಾಡಿದ್ರು. ಅವತ್ತು ಲಾಸ್ಟ್ ಸೇಲ್ಸ್ ಮ್ಯಾನ್ ಟಾಸ್ಕ್ ಅಲ್ಲಿ ಹೆಂಗ್ ಅಪ್ರೋಚ್ ಮಾಡಿದ್ರು ಅದೇ ತರ ಅಪ್ರೋಚ್ ಮಾಡಿದ್ರು. ನಮ್ಮನ್ನು ಗೆಲ್ಲಿಸ್ಬೇಕು, ಒಟ್ಟಿಗೆ ನುಗ್ಗಿಬಿಡಿ. ಕನ್ನಡ ಚಿತ್ರರಂಗದಲ್ಲಿ ಅಂಬರೀಷ್ ಅವರೇ ಆಪದ್ ಬಾಂಧವ. ಆದ್ರೆ ಭೋಜಮ್ಮ ಅಂಡ್ ಅಭಿಷೇಕ್ಗೆ ಮೆಣಸಿನಕಾಯಿ ಈ ಯಜಮಾನ್ರೆ ಆಪದ್ ಬಾಂಧವ. ಸರಿ, ಅಂಗೈಯಲ್ಲಿ ಅದು ಎಂತದ್ದು ಹೇಳೋದು? ಅಂಗೈಯಲ್ಲಿ ಕರ್ಪೂರನ ಅಂಗಡಿಯಲ್ಲಿ ಹಚ್ಚಿಸಿ ಕೊಡ್ತೀವಿ. ದೊಡ್ಡ ಕರ್ಪೂರ ಅಂತ ಈಗ ಆರತಿ ಮಾಡ್ತೀರಾ ನಮ್ಗೆ? ಕೊಡು ಕೊಡು ಕೊಡು. 6 7 8 ಕೈಯಲ್ಲಿ ಕರ್ಪೂರ ಹಿಡ್ಕೊಂಡು ಮಂಗಳಾರತಿ ಮಾಡೋಕೆ ಕರ್ಪೂರದ ಗೊಂಬೆ ಶ್ರುತಿ ಅವರನ್ನೇ ಕೇಳಿದ್ರೆ ಬೆಸ್ಟ್ ಅನ್ಸುತ್ತೆ. ಪ್ಲೀಸ್ ನಮ್ಗೋಸ್ಕರ ಯಾರು ತಿಂತೀರಾ ಅಣ್ಣ? ನೀವು ತಿಂತೀರಾ? ನೀವು ತಿಂತೀರಾ? ಇನ್ ಯಾರು ತಿಂತಾರೆ ಅಣ್ಣ? ಬೋಂಡಾ ಬಜ್ಜಿ ಕೊಟ್ರೆ ಯಾರಾದ್ರೂ ತಿನ್ಬಹುದೇನೋಪ್ಪ, ಆದ್ರೆ ಮೆಣಸಿನಕಾಯಿ ಕೊಟ್ರೆ ಯಾರು ತಿಂತಾರೆ? ಒಂದು ಕರ್ಪೂರ ಹಚ್ಚು. ಎಷ್ಟಾಗ್ತದೆ ಹಚ್ಚು ಮಗ? ನಮಗೆ ಹೆಲ್ಪ್ ಆಗ್ತದೆ. ನಾವು ಗೆಲ್ಲಬೇಕು ಕಂದ. ಒಂದು ಚೂರು ಬಂದ್ಬಿಡ್ತದೆ, ಸೇವ್ ಮಾಡಿದ್ರೆ ಬರ್ತದೆ. ನಮ್ಮನ್ನ ಗೆಲ್ಸ್ಕಂದ. ರಿಯಾಲಿಟಿ ಶೋ ಇಂದ ಬಂದಿರೋದು. ನಿಮಗೆ ಒಂದು 5 ಚಾಲೆಂಜ್ ಕೊಡ್ತೀವಿ, ಅದನ್ನ ನೀವು ನಮಗೋಸ್ಕರ ಮಾಡಬೇಕು. ಮೊದಲನೇ ಚಾಲೆಂಜ್ ಏನಂದ್ರೆ 5 ಮೆಣಸಿನಕಾಯಿ ಒಬ್ರಿಗೆ ತಿನ್ಸಿ. ಮಾರ್ಕರ್ ಇದೆ ನಮ್ಮ ಹತ್ರ, ಅದನ್ನ ನಿಮ್ಗೆ ಮೀಸೆ ಬರಿತೀವಿ. ಇನ್ನೊಂದು ಈ ಕೈಯಲ್ಲಿ ಹಿಂಗ್ ಮಾಡ್ತಾರೆ, ಹಿಂಗೆ ಅದನ್ನ ಹೊಡ್ಸ್ಕೊಳ್ಬೇಕು. ಹೌದಾ? ಸುಮ್ಮನೆ ನಿಮ್ ಕೆನ್ನಿಗೆ ಹೊಡಿತಿ, ಬೇಜಾರು ಮಾಡೋದಿಲ್ಲ. ಅಯ್ಯೋ ಬೇಡ. ಭೋಜಮ್ನವ್ರು ತುಟಿ ಮೇಲೆ ಹಿಂಗ್ ಸ್ಕೆಚ್ ಹಾಕ್ತಾರೆ ಅಂದ್ರೆ ಇನ್ನು ಡ್ರಾಯಿಂಗ್ ಕಾಂಪಿಟೇಷನ್ ಕಳಿಸ್ಬಿಟ್ರೆ ಇನ್ ಹೆಂಗೆಲ್ಲ ಸ್ಕೆಚ್ ಹಾಕ್ಬಹುದು. ಗಂಗಾ ಅವರು ಸೆಕೆಂಡ್ ಟಾಸ್ಕ್ ಮೀಸೆ ಬರಿಬೇಕಾಗಿತ್ತು. ಸೊ ಬರ್ಸ್ಕೊಳಕ್ ಒಪ್ಕೊಂಡು ಈ ತರ ಬರ್ಸ್ಕೊಂಡಿದ್ದಾರೆ. ಸೇಮ್ ಚಟ್ಟಿ ಮಣಿಗಳ ತರನೇ ಕಾಣಿಸ್ತಾ ಇದ್ದಾರೆ. ಸೌಂಡ್ ಇದೆ. ಕಪಾಳನ ರೊಟ್ಟಿ ಮಾಡ್ಕೊಂಡು ಚಟಪಟ ಅಂತ ತರ್ತಿರೋ ಭೋಜಮ್ನವರು ಕಾದಿರೋ ಹಂಚ್ ಮೇಲೆ ಹಿಡದೆ ಹೋದ್ರೆ ಸಾಕು ದೇವ್ರು. ಸಾಕು ಸಾಕು ಸಾಕು. ಕಂದ, ನಮ್ಮ ಅಭಿಮಾನಿಗಳ ನೀವು? ಅದು ಮತ್ತೆ ಒರೆಸ್ಕೊಳ್ಬಹುದು, ಮತ್ತೆ ಒರೆಸ್ಕೊಳ್ಳಿ. ನೋಡಿ, ಫ್ರೀಯಾಗಿ ಸೇವ್ ಮಾಡ್ತೀನಿ. ನಾವು ಜಿ ಕನ್ನಡದ ಬಂದಿದ್ದು, ನಮಗೆ ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿದರೆ ನಾವು ಗೆಲ್ಲಬೇಕು ಅಂತ ಹೇಳಿ ಮಾಡಿದ್ದಾರೆ. ಕೊಡಿ. ಏನ್ ಸರ್ ಇದು? ಒಂದೊಂದು ಮೀಸೆ ಮರ ಇದ್ದಂಗಿದೆ. ಭೋಜಮ್ನವ್ರೆ ಹುಷಾರು, ಮೀಸೆ ಕೆರೆಯಕ್ ಹೋಗಿ ಮೂಗ್ನೆ ಕೆರೆದು ಬಿಟ್ಟಿರ ಆಮೇಲೆ. ಸೊ ಸುಬ್ರಹ್ಮಣ್ಯ ಅವರು ಏನು ಮಾತಾಡಿಲ್ಲ, ಸುಮ್ಮನೆ ಅವ್ರ ಪಾಡ್ಗೋರು ನಿಂತಿದ್ರು. ಬಟ್ ಮೀಸೆ ಮಾತ್ರ ಒಂದೊಂದು ಮರದ ತರ ಇತ್ತು. ಟೈಮ್ ತಗೊಂಡಿದೆ 58 ವರ್ಷದ ಮೀಸೆ ಜಟ್ಟಿ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದೆ ಸರ್. ಎಂತ ಗೊತ್ತಾ, ತಲೆ ಹೋದರೆ ತಲೆ ಬರೋದಿಲ್ಲ, ಮೀಸೆ ಹೋದ್ರೆ ಮೀಸೆ ಬರ್ತದೆ. ನನಗೋಸ್ಕರ ಒಂದು ಚೂರು ಮೀಸೆನ ನಾನು ಸೇವ್ ಮಾಡಲ್ಲ? ಇಲ್ಲ ಇಲ್ಲ ಬೇಡ. ನೋಡಿ, ನನಗೋಸ್ಕರ ಹೆಲ್ಪ್ ಮಾಡಿ, ನನಗೋಸ್ಕರ. ನಾವು ಗೆಲ್ಲಬೇಕಪ್ಪ. ಇವತ್ತು ನಮಗೆ ಅದು ಕೊಟ್ಟಿದ್ದಾರೆ. ನಾಳೆ ಏನು ಪ್ರಯೋಜನ? ನಾವು ನಾಳೆ ಇರೋದಿಲ್ಲ. 5 ನಿಮಿಷ ಎಂತ ಗೊತ್ತಾ ನೋಡ್ಬಿಲ್ಲ. ಅಯ್ಯೋ ನಮ್ಗೆ ಗ್ಯಾಸ್ಟ್ರಿಕ್ ಇದೆ, ಮೆಣಸಬೇಡಿ. ಅಯ್ಯೋ, ನಮ್ಗೆ ಮೆಣಸೇ ತಿನ್ಬೇಕಂತಿಲ್ಲ. ನಾನ್ ನಿಮಗೆ ಹೇಗೆ ಕಾಣ್ತೀನಿ? ನನಗೆ 60 ವರ್ಷ. ನಾನು ನಿಮ್ಗೆ ತಾಯಿ ಸಮಾನ ಅಲ್ವಾ? ನಾವು ಹೀಗೆ ಹೊಡಿತೀನಿ, ಕೇಳ್ಕೊಳ್ಳಿ ಪ್ಲೀಸ್. ಹೊಡಿತೀರಾ ಅಷ್ಟೇನಾ?
ಕೆಳಗೆ ಕೊಡಿರಿ ಕಿವಿ ಇಲ್ಲ ನಂಗೆ ಗೊತ್ತು ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋರು. ಸತ್ ಕೇಳ್ತದ ಕೇಳ್ತಾ ಓಕೆ ಸರ್, ಥ್ಯಾಂಕ್ ಯು. ಅವ್ರು ನೀವು ತಿರುಗಿ ಹೊಡೆದು ಬಿಟ್ರೆ ನಾವು ಇದೀವ 20 ನಮಗೆ ಆರತಿ ಐತಿ. ನಮಗೆ ಈಗ ಮಾರ್ಕ್ ಸಿಗ್ತದೆ ಜಿ ಕನ್ನಡದಲ್ಲಿ. ನಾವು ಸಣ್ಣ ಮೀಸೆರು. ಓ ಥ್ಯಾಂಕ್ಸ್ ಅ ಲಾಟ್. ಅಭಿ ಮತ್ತೆ ಗೆಲ್ಸೋದಕ್ಕೆ ನಾನು ಮೀಸೆ ಬೆಳೆಸ್ಕೊಂಡಿದ್ದೀನಿ. ನಾನು ವಿಶ್ ಮಾಡ್ತೀನಿ ಅವ್ರು ವಿನ್ ಆಗಲಿ ಅಂತ. 17. ನೀವು ಮೆಣಸಿನ್ಕಾಯಿ ತಿಂತೀರಾ? ಕೊಡ್ಲಾ? ಬಾಯ್ ಮಾಡಿ. ಅಭಿ ಮತ್ತೆ ಭೋಜಮ್ಮ ಗೆಲ್ಲಲಿ ಅಂತ ಹೇಳಿ ತಿಂದೆ ಅಂತ ಹೇಳಿ. ನಾವಿಬ್ರು ಖುಷಿ ಇಲ್ಲ ಅಂದ್ರೆ ಬಲ ಅಂತ ಇಲ್ಲ. ಮೀಸೆ ತೆಗೆದು ನಮ್ಮ ಫೋರ್ಸ್ ಇಲ್ಲ. ಇವರಿಬ್ರು ಗೆಲ್ಲಿ ಅಂತೇಳಿ ಮೀಸೆ ಬಳಸ್ಕೊಂಡೆ ಅಂತೇಳಿ. ಕೊಟ್ಟಿದ್ದು 5 ಟಾಸ್ಕ್ನು 5ಗಿಂತ ಜಾಸ್ತಿನೇ ಮಾಡಿದೀವಿ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಇವತ್ತು ಖುಷಿ ಆಗಿದೆ ಅಂದ್ರೆ ಫ್ಯಾನ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ನಾವು ಗೆಲ್ಲೋಕೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂದ್ರೆ ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ಇನ್ನು ಉಳಿದಿರೋದು 4 ದಿನ. ನಿಮ್ಮಲ್ಲಿರುವ 4 ಜೋಡಿಗಳಲ್ಲಿ 1 ಜೋಡಿ ಗೆದ್ಕೊಂಡು ಹೋಗುತ್ತೆ ಲೈಫ್ ಸೂಪರ್ ಗುರು ಪಟ್ಟ, ಜೊತೆಗೆ 10 ಲಕ್ಷ ರೂಪಾಯಿಗಳು. ಮತ್ತು ನೀವು ಹೋರಾಡ್ತಿರುವಂತಹ ಈ ಲೈಫ್ ನ ಪರ್ಮನೆಂಟ್ ಆಗಿ ಅವ್ರ ಜೊತೆ ತಗೊಂಡು ಹೋಗುತ್ತಾರೆ. ತಲೆಹರಟೆ ಟಾಸ್ಕ್ ಮಾಸ್ಟರ್ಸ್ ಆಗಿ ಕಾರ್ಯನಿರ್ವಹಿಸಿದ್ರಿ. ಆದರೆ ಈಗ ರಿಸಲ್ಟ್ ಟೈಮ್. ಸೌಮ್ಯ ಮತ್ತು ರಾಮಪ್ಪ, ನೀವು 1 ರೌಂಡ್ ನ ಕಂಪ್ಲೀಟ್ ಮಾಡಿದ್ದೀರಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ. ಮೀಸೆ ಬರ್ದಿರೋದು 1 ರೌಂಡ್ ಬಿಟ್ಟಾದ್ಮೇಲೆ ಇಬ್ಬರಿಗೆ ಮೀಸೆ ಬರ್ದಿದ್ದೀರಾ. ಅದರಲ್ಲಿ ಒಬ್ಬರದು ಡಿಸ್ಕ್ವಾಲಿಫೈ ಆಗಿದೆ ಏಜ್ ಕಾರಣದಿಂದ. ಚಿಕ್ಕ ಮೀಸೆ, ಎಳೆ ಮೀಸೆ ಅಲ್ಲ, ಜಟ್ಟಿ ಮೀಸೆ ಅಂತ ನಾವು ಹೇಳಿದ್ವು, ಸ್ಪಷ್ಟವಾಗಿ ಹೇಳಿದ್ವು. ಸೊ ಹಾಗಾಗಿ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಕ್ಲಿಯರ್? 4 ಜನಕ್ಕೆ ಕಪಾಳಕ್ಕೆ ಹೊಡೆದಿದ್ದೀರಾ, 6 ಜನಕ್ಕೆ ಮೆಣಸಿನಕಾಯಿನ ತಿನ್ಸಿದ್ದೀರಾ, 4 ಜನದ ಕೈಲಿ ಕರ್ಪೂರದ ಆರತಿನ ಬೆಳಗಿಸಿದ್ದೀರಾ. ಹಾಗಾಗಿ 1 ರೌಂಡ್ ಕಂಪ್ಲೀಟ್ ಮಾಡಿ ಇಷ್ಟು ಎಕ್ಸ್ಟ್ರಾ ಮಾಡಿದ್ದೀರಾ. ಓಕೆ ಓಕೆ. ಅಭಿ ಏನ್ ಭೋಜಮ್ಮ, ನೀವು ಕಂಪ್ಲೀಟ್ ಮಾಡಿರೋದು 4 ರೌಂಡು. ನಾವು ಕೊಟ್ಟಂತ 5 ಟಾಸ್ಕ್ನ 4 ಸರಿ ಕಂಪ್ಲೀಟ್ ಮಾಡಿದ್ದೀರಾ. ಅದಾದ್ಮೇಲೆ ನೀವು ಮಾಡಿರೋವಂಥದ್ದು 4 ಜನಕ್ಕೆ ಮೆಣಸಿನ್ಕಾಯಿ ತಿನ್ಸಿದ್ದೀರಾ, ಇಬ್ಬರಿಗೆ ಕರ್ಪೂರ ಹಚ್ಚಿದ್ದೀರಾ, ಇಬ್ಬರಿಗೆ ಶೇವಿಂಗ್ ಮಾಡಿದ್ದೀರಾ, ಒಬ್ಬರಿಗೆ ಕಪಾಲ ಮೋಕ್ಷ ಮಾಡಿದ್ದೀರಾ. ರೂಲ್ಸ್ ಪ್ರಕಾರ 4 ರೌಂಡ್ಗಳ ನಂತರ ಉಳಿದಿರೋದು ಇಷ್ಟು. ಕ್ಲಿಯರ್? ಶರತ್ ಅಂಡ್ ಶಿಲ್ಪ, ಇಲ್ಲಿರೋರ್ಗಿಂತ ಹೈಯೆಸ್ಟ್ ಸ್ಕೋರ್ ಮಾಡಿರೋರು ನೀವಿಬ್ರು. ನಾವು ನಿಮ್ಗೆ ಕೊಟ್ಟಿದ್ದು 2 hours ಟೈಮ್. ಅದರಲ್ಲಿ ನೀವು 1 ನಿಮಿಷನೂ ವೇಸ್ಟ್ ಮಾಡದೆ ನೀವು ನಿಮ್ಮ ಟಾಸ್ಕ್ ನ ತುಂಬಾ ನೀಟಾಗಿ ಮಾಡಿದಿರ. ನಿಮ್ಮಿಬ್ರಲ್ಲಿ 1 ಜೋಡಿ ಲೈಫ್ ನ ಹಿಡಿಯತ್ತೆ. ಅದು ಯಾವ ಜೋಡಿ? ಫಸ್ಟ್ ಶರತ್ ಮತ್ತೆ ದೇವಮ್ಮ ಅವ್ರು ಮಾಡಿರುವಂತ ಕೌಂಟ್ಸ್ ನ ಹೇಳ್ತೀನಿ. ಶರತ್, ನೀವು ಕಂಪ್ಲೀಟ್ ಮಾಡಿರೋದು 8 ರೌಂಡ್ಗಳು. 8 ಸಲ ನೀವು 5 ಟಾಸ್ಕ್ ನ ಪರ್ಫೆಕ್ಟ್ ಆಗಿ ಕ್ಲಿಯರ್ ಮಾಡಿದಿರ. ಅದ್ರ ಜೊತೆಗೆ 6 ಜನಕ್ಕೆ ಮೆಣಸಿನ್ಕಾಯಿ ತಿನ್ಸಿದ್ದೀರಾ, 6 ಜನಕ್ಕೆ ಕಪಾಳ ಮೋಕ್ಷ ಕೊಟ್ಟಿದ್ದೀರಾ, 3 ಜನಕ್ಕೆ ಮೀಸೆನ ಬರ್ದಿದ್ದೀರಾ, 3 ಜನಕ್ಕೆ ಮೀಸೆನ ತೆಗ್ದಿದ್ದೀರಾ. ನಮ್ಮ ರೂಲ್ಸ್ ಪ್ರಕಾರ ನಿಮಗೆ ಟೈಮರ್ ಕೊಟ್ಟಿದ್ವಿ, ಟೈಮರ್ನ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ. ನೀನು ಮಾಡಿರೋ ಮಿಸ್ಟೇಕ್ ಗೊತ್ತಾಯ್ತಾ ಏನು ಅಂತ? ಏನು ಹೇಳು? ಕೌಂಟ್ ಸರ್. ನೀನು ಬಾಯಿಂದ ಕೌಂಟ್ ಮಾಡಿದ್ಯಾ, ಸ್ಪೀಡಾಗಿ ಕೌಂಟ್ ಮಾಡಿದ್ಯಾ? ಆದರೆ ನಾವು ಹೇಳಿದ್ದು ಸೆಕೆಂಡ್ಸ್ಗಳ ಲೆಕ್ಕ, 20ರಿಂದ ಜಾಸ್ತಿ. ಸೊ ಆಲ್ಮೋಸ್ಟ್ ಎಲ್ಲ 16, 17, 18, 19 ಸೆಕೆಂಡ್ಸ್ವರೆಗೂ ಬಂದಿದೆ. ಆದರೆ ಅದೆಲ್ಲವೂ ಡಿಸ್ಕ್ವಾಲಿಫೈ ಆಗಿದೆ. 8 ಮಾತ್ರ ಕ್ವಾಲಿಫೈ ಆಗಿದೆ. ಆದರೆ ಈಗ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ ಅವರು ಎಷ್ಟು ರೌಂಡನ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಇವತ್ತಿನ ಲೈಫ್ ಯಾರಿಗೆ ಹೋಗುತ್ತೆ ಆ್ಯಂಡ್ ಇವತ್ತಿನ ರೇನ್ ಶೈನಿಂಗ್ ಸ್ಟಾರ್ಸ್ ಯಾರಾಗ್ತಾರೆ ಅಂತ. ನೋಡೋಣ ಇವತ್ತಿನ ಲೈಫ್ ಯಾರ ಕೈಗೆ ಸೇರುತ್ತೆ ಅಂತ. ಶರತ್ ಮತ್ತೆ ದೇವಮ್ಮ ಅವ್ರ ಕೈಗೆ ಹೋಗುತ್ತಾ ಅಥವಾ
ಶಿಲ್ಪಾ ಫರ್ನಾಂಡಿಸ್ ಅವ್ರ ಕೈಗೆ ಹೋಗುತ್ತಾ? ಸೊ ಮೊದಲು ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು ಎಕ್ಸ್ಟ್ರಾ ಮಾಡಿರೋದನ್ನ ನಾವು ಹೇಳ್ತೀವಿ, ಅದಾದ್ಮೇಲೆ ರೌಂಡ್ಸ್ನ ನಾವು ಅನೌನ್ಸ್ ಮಾಡ್ತೀವಿ. 3 ಕಪಾಳ ಮೋಕ್ಷವನ್ನ ಎಕ್ಸ್ಟ್ರಾ ಮಾಡಿದ್ದಾರೆ, 3 ಜನಕ್ಕೆ ಮೆಣಸಿನ್ಕಾಯಿನ ತಿನ್ಸಿದ್ದಾರೆ, ಇದು ಅವರು ಎಕ್ಸ್ಟ್ರಾ ಮಾಡಿದ್ದಾರೆ. ಈಗ ರೌಂಡ್ ಹೇಳೋದ್ರ ಮೂಲಕ ಗೊತ್ತಾಗತ್ತೆ ಶರತ್ ದೇವಮ್ಮ ವಿನ್ನರ್ ಆಗ್ತಾರ ಅಥವಾ ಶಿಲ್ಪಾ ಫರ್ನಾಂಡಿಸ್ ಅವರು ವಿನ್ನರ್ ಆಗ್ತಾರ. ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು ಕಂಪ್ಲೀಟ್ ಮಾಡಿರುವಂತ ರೌಂಡ್ಸ್, ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವರು ಕಂಪ್ಲೀಟ್ ಮಾಡಿರುವಂತ ರೌಂಡ್ ಟೋಟಲ್ ಆಗಿ 10 ರೌಂಡ್ ನ ಕಂಪ್ಲೀಟ್ ಮಾಡಿದಿರಾ ಅಂದ್ರೆ ನೀವು ಇವತ್ತಿನ ಟಾಸ್ಕ್ ನ ವಿನ್ನರ್. ಇವತ್ತಿನ ಟಾಸ್ಕ್ ಅಲ್ಲಿ ವಿನ್ ಆಗುವ ಮೂಲಕ ಇವತ್ತಿನ ರಿನ್ ಶೈನಿಂಗ್ ಸ್ಟಾರ್ ಆಗ್ತಿದ್ದಾರೆ ಶಿಲ್ಪಾ ಮತ್ತು ಫರ್ನಾಂಡಿಸ್ ಜೋಡಿ. ಶರತ್ ಮತ್ತು ದೇವಮ್ಮ ಟೈಮರ್ ಬಳಕೆಯನ್ನ ಸರಿಯಾಗಿ ಮಾಡಿದಿದ್ರೆ ಎಫರ್ಟ್ಗೆ ಅರ್ಥ ಇರ್ತಿತ್ತು. ಎಲ್ಲಾನು ತುಂಬಾ ಕರೆಕ್ಟ್ ಆಗಿತ್ತು, ಆದರೆ ಶರತ್ ಮತ್ತೆ ದೇವಮ್ಮ ಅವ್ರು ಮಾಡಿದ ಮಿಸ್ಟೇಕ್ ಕರ್ಪೂರ ಬೆಳಗ್ಸೋದ್ರಲ್ಲಿ ಮಿಸ್ ಹೊಡೋದ್ರಿ. ದಟ್ಸ್ ಓನ್ಲಿ ಬಿಕಾಸ್ ನೀವು ಟೈಮರ್ ನ ಯೂಸ್ ಮಾಡಲಿಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಟಾಸ್ಕು ನಿಮ್ಮ ಲೈಫ್ ಸೂಪರ್ ಗುರು ಪಟ್ಟದ ಕಡೆ ಹೋಗುವಂತ ಕೊನೆಯ ಹೆಜ್ಜೆನ ಡಿಸೈಡ್ ಮಾಡ್ತಾ ಇರುತ್ತೆ. ಸ್ವಲ್ಪ ಯಾಮಾರಿದ್ರು ಡಿವಿಯೇಟ್ ಆಗಿ ಹೋಗ್ತೀರಾ. ಓಕೆ, ನಾಳಿನ ಟಾಸ್ಕ್ಗಳಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾರು ಲೈಫ್ನ ಶಿಲ್ಪಾಯಿಂದ ವಾಪಸ್ ಪಡಿತಾರೆ ಎಲ್ಲ ನೋಡೋಣ. ಆದ್ರೆ ಈಗ ಇವತ್ತಿನ ಕೆಟ್ಟ ಪರ್ಫಾರ್ಮರ್, ಪೂರ್ ಪರ್ಫಾರ್ಮರ್, ಕಳಪೆ ಪ್ರದರ್ಶನ ನೀಡಿದಂತಹ ಜೋಡಿ ಯಾರು ಅಂತ ನೀವುಗಳು ಹೋಗಿ ವೋಟ್ ಮಾಡ್ತೀರಾ. ಯಾರು ಮೊದಲನೇ ಬಾರಿ ಡೇಂಜರ್ ಝೋನ್ಗೆ ಬರ್ತಾರೆ ಈ ಫಿನಾಲೆ ವಾರದಲ್ಲಿ ನೋಡೋಣ. ಫಸ್ಟ್ ಶಿಲ್ಪಾ ಅಂಡ್ ಫರ್ನಾಂಡಿಸ್, ಪ್ಲೀಸ್ ಕಮ್. ಸೌಮ್ಯಗಿರೋ ಕಮ್ಯುನಿಕೇಷನ್ ಸ್ಕಿಲ್ ಐ ಥಾಟ್ ಜಾಸ್ತಿ ಮಾಡ್ಬೋದಂತ. ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್. ಯಾಕೆಂದರೆ ಅವ್ರು ತುಂಬ ಕಮ್ಮಿ ಮಾಡಿದ್ದಾರೆ. ನಾವು ಔಟ್ ಮಾಡ್ತಾ ಇರೋದು ಸೌಮ್ಯ ಮತ್ತು ರಾಮಪ್ಪ ಅವ್ರಿಗೆ ಬರೀ ಒಂದೇ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇವತ್ತಿನ ಪೂರ್ ಪರ್ಫಾರ್ಮೆನ್ಸ್ ನಮ್ಮದೇ, ನಮಗೆ ನಾವು ಓಟ್ ಹಾಕೊಳ್ಳೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಅಭಿ ಮತ್ತು ಭೋಜಮ್ಮಗೆ ಓಟ್ ಮಾಡ್ತಾ ಇದ್ದೀವಿ. ಓಕೆ, ಇವತ್ತಿನ ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಜೋಡಿ ಯಾರು? ಓಕೆ, ಆದ್ರೆ ಬರ್ತಾ ಇದೆ ಓಟು ಅಭಿ ಅಂಡ್ ಭೋಜಮ್ಮ. ಎಲ್ಲರೂ ಇವತ್ತಿನ ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡಿಲ್ಲ, ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ 3 ಓಟುಗಳು ಸೌಮ್ಯ ಮತ್ತು ರಾಮಪ್ಪ ಅವರಿಗೆ ಬೀಳುತ್ತೆ. ವೆರಿ ಕ್ಲಿಯರ್ ಅಂಡ್ ಆಬ್ವಿಯಸ್ ದಟ್ ಇವತ್ತು ಫಿನಾಲೆ ವಾರದಲ್ಲಿ ಮೊದಲನೇ ದಿನ ಡೇಂಜರ್ ಝೋನ್ ಹೋಗ್ತಿರುವಂತಹ ಜೋಡಿ ಸೌಮ್ಯ ಅಂಡ್ ರಾಮಪ್ಪ. ಓಕೆ, ಇನ್ನು 4 ದಿನ ಇದೆ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ, ಅದನ್ನು ಬಳಸ್ಕೊಳ್ಳಿ. ಸೊ ನಾವು ಸಿಗ್ತೀವಿ ನಾಳೆ ಹೊಸ ಟಾಸ್ಕ್ ಜೊತೆಗೆ, ಹೊಸ ಟ್ವಿಸ್ಟ್ಗಳ ಜೊತೆಗೆ. ಬರ್ತಾ ಟಾಸ್ಕ್ಗಳು ತುಂಬಾ ಕಷ್ಟ ಆಗತ್ತೆ, ಅದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಪ್ರಿಪೇರ್ ಆಗಿ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಕುಕೀಸ್ ಪಾರ್ಟ್ನರ್ ಯೂನಿಬೆ ಕುಕೀಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್, ಫಾಗ್, ಹೆಡ್ ಅಂಡ್ ಶೋಲ್ಡರ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. See you all, good night. Take care, bye bye. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು